होश उड़ाने वाला लाइफस्टाइल फर्नीचर का 75% धमाकेदार ऑफर। शादी के लिए खास कॉम्बो फर्नीचर, 0 डाउन पेमेंट की भी सहूलत। लाइफस्टाइल फर्नीचर नियर आलमगीर हॉल, नवबाग रोड, बिजापुर। आज ही संपर्क करें, लिमिटेड है ऑफर। ಎಲ್ಲರಿಗೆ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅಬ್ದುಲ್ ರಜಾಕ್ ಹೊರ್ತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಸಂಬಣ್ಣಿ ಅವರೇ, ನಮ್ಮ ಗೌರವಾನ್ವಿತ ಮಹಾನಗರ ಪಾಲಿಕೆ ಡೆಪ್ಟಿ ಮೇಯರ್ ಆದ ದಿನೇಶ್ ಹಳ್ಳಿ ಅವರೇ, ಆರ್ತಿ ಶಾಪೂರ್ ಅವರೇ, ಶಫೀಕ್ ಮನಗೋಳಿ ಅವರೇ, ಅಪ್ಪು ಪೂಜಾರಿ ಅವರೇ ಮತ್ತು ಶಫೀಕ್ ಮನಗೋಳಿ ಅವರೇ, ರಾಜೇಶ್ವರಿ ಚೋಳ್ಕೆ ಅವರೇ ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಅಶ್ಫಾಕ್ ಮನಗೋಳಿ ಅವರೇ, ನಮ್ಮ 29ನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ನಮ್ಮ ಬಾಬು ಯಲಗಂಟಿ ಅವರೇ ಮತ್ತು ನಮ್ಮ ತುಜಾದಿ ಅವರೇ, ಅಲ್ಲಿ ಹಿರಿಯರೇ ಮತ್ತು ನಮ್ಮ ಸಂತೋಷ್ ಪವಾರ್ ಅವರು ಮತ್ತು ನಮ್ಮ ಮೆಹಬೂಬ್ ಅವರು, ಹನುಮಂತ್ ಸಾರವಾಡನವರೇ ಮತ್ತು ನಮ್ಮ ಜಾನ್ವೇಕರ್ ಸಾಹೇಬ್ರೆ ಮತ್ತೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ತಾನೇ ಕೆಲ BJP ಮಹಾನಗರ ಪಾಲಿಕೆ ಸದಸ್ಯರನ್ನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದುಕಿಸಿ ತಮ್ಮ ಮಧ್ಯೆ ನನ್ನನ್ನು ಭಾಳ ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ಉತ್ತರ ಕೊಡಬೇಕನ್ನೋದು ಉದ್ದೇಶದಿಂದ ತಮಗೆ ಕರೆದಿದ್ದೀವಿ. ತಾವು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲಾಗಿ ವಾರ್ಡ್ ನಂಬರ್ 29ನೇ ಉಪಚುನಾವಣೆಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಏನು ಮತಯಾಚನೆ ವೇಳೆಗೆ ನಾವು ಮಾತಾಡಿದ ಬಗ್ಗೆ ಅವರು ಒಂದು ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಆ ಟೀಕೆ ಟಿಪ್ಪಣಿಗೆ ಉತ್ತರ ಕೊಡಬೇಕಲ್ಲ ಅವರಿಗೆ. ಒಂದು ಏನಪ್ಪ ಅಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅವರು ಈಗಾಗಲೇ ಇಲ್ಲಿಯವರು, ಸ್ಥಳೀಯವರು, ಈ ಮೊದಲೇ ಕೆಲಸ ಮಾಡಿದವರು, ಅವರು ಒಳ್ಳೆತನಾಗೆ ನೋಡ್ಕಿಸಿ ಇವರಿಗೆ ಆಕ್ರೋಶ ಆಗಿ ನಿನ್ನೆ ಏನೇನಾದರೂ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಈ ಸೋಲೋದು ಭಯ ಇರೋದರಿಂದ ಈ ಥರ ಒಂದು ಶಾಸಕರ ಒತ್ತಡದಿಂದ ಬಂದು ಕೇಸಿ ಅವ್ರು ಮಾತಾಡಿದ್ದಾರೆ. ಅವರು ಮನಸ್ಸಲ್ಲೇ ಮಾತಾಡಿಲ್ಲ ಅವರು. ಏಕೆಂದರೆ ಒಂದು ಕಡೆ ಹೇಳ್ತಾರೆ, ರಾಜಾಜಿನಗರ್ನಾಗ ನೀವು ಒಂದು ಕೆಲಸ ಮಾಡಿ ತೋರಿಸಂದ್ರೆ ಯಾವುದು ತೋರಿಸ್ಬೇಕನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ಪ್ರಾಯಶಃ ನೀವೇ ಮಾಡಿದಾದರೆ ಮತ್ತು ನಾವು ಯಾಕಲ್ಲೇ ಮಾಡಿದ್ದು, ವಾರ್ಡ್ ನಂಬರ್ 29ನಲ್ಲಿ ದಾಖಿಲಾ ತೋರಿಸ್ರಿ ಏನು ಕೆಲಸ ಮಾಡಿರತ್ತ ಅವ್ರು ಹೇಳಿದ್ದಾರೆ. ಆ 20 ನಂಬರ್ ದಾಖಿಲಾಗೆ ಈಗೇನು ನಮ್ಮ BJP ಅಭ್ಯರ್ಥಿ ಅದಲ್ಲ, ಏನು ಸರ್ ಗಿರೀಶ್ ಬಿರಾದರ್, ಇವರು ಅವ್ರ ಅಪ್ಪ ಸತ್ತಾರತ್ಕಿಸಿ ಅನುಕಂಪ ಅದರ ಮೇಲೆ ಅವ್ರು ನಿಂತಿದ್ದಾರಲ್ಲ, ಅವ್ರ ಅಪ್ಪಂದು ಹಾನಿ ಮಾಡಿ ಕೇಳತ್ರಿ ಎಷ್ಟು ಸಲ ಪೂಜೆಗೆ ನಾನು ಬಂದಿನಿ, ಎಲ್ಲೆಲ್ಲಿ ಕೆಲಸ ಮಾಡೀನಿ ಅನ್ನೋದು ಅವ್ರಿಗೆ ಉತ್ತರ ಅವ್ರಿಗೆ ಕೊಡ್ತಾರೆ. 29ನೇ ವಾರ್ಡ್ನಾಗಿ 29 ಇಲೆಕ್ಷನ್ ಐತೆ ಎತ್ಕಿಸಿ ಈಗ ಶಿವರುದ್ರ ಬಾಗಲಕೋಟೆ ಸಾಹೇಬ್ರು ಹೇಳ್ತಾರೆ, ಇಲ್ಲಿ 29 ವಾರ್ಡ್ ಈಗ ನೆನಪು ಬಂದಿತ್ತೇನತ್ತ. 29ನ ವಾರ್ಡ್ ನಂಬರ್ ಈಗ ನೆನಪು ಬಂದಿತ್ತಂದ್ರೆ ಇವು ಕೆಲಸ ಹೆಂಗೆ ಹಾಕಿದ್ದು. ಅವರಿಗೆ 15ನೇ ಹಣಕಾಸಿನ ಏನು 35 ವಾರ್ಡ್ನಲ್ಲಿ ನಗರ ಶಾಸಕರ ಮಗನಾದ ಅವ್ರ ಜೊತೆಯಲ್ಲಿ ತೊಗೊಂಡು ಕೇಸಿ ಎಲ್ಲ ಕಡೆ ಉದ್ಘಾಟನೆ ಮಾಡಿ 35 ವಾರ್ಡ್ನಲ್ಲಿ BJP ವಾರ್ಡಿಂದೇ ಉದ್ಘಾಟನೆ ಸ್ಟಾರ್ಟ್ ಮಾಡಿದ್ದು ತಮ್ಮೆಲ್ಲರ ಮಾಧ್ಯಮದವ್ರಿಗೆ ಗೊತ್ತದೆ. ನಗರ ಶಾಸಕ ಇರಲಿಲ್ಲ, ಅವ್ರ ಮಗ ಆದರೂ ಕಂಟಿನ್ಯೂ ಆಗಿ ನಮ್ಮ ಜೊತೆಲಿದ್ದಾನೆ. ಎಲ್ಲ ಫೋಟೋ ಸಾಕ್ಷಿ ಅದಾವೆ. ಆ ಫೋಟೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಅವರು ಹೇಳೋದು ಒಂದು ಕಡೆ ಸುಳ್ಳು, ಮತ್ತೊಂದು ಕಡೆ ಹೇಳೋದು ಸುಳ್ಳು. ಇವೆಲ್ಲ ಸುಳ್ಳಿನ ಸರ್ದಾರ್ ಇವರೆಲ್ಲರೂ ಮಾಧ್ಯಮ ಮುಖಾಂತರ ಏನಾದರೂ ಹೇಳ್ಕೊತ ಕೂತಿದ್ದಾರೆ ಅಂದ್ರೆ ನಾವು ಸುಮ್ಕೊಂಡ್ರಕ್ಕಾಗೋದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಮೀದನ್ನ ಮುಷ್ರಿಫ್ ಅವರು 2 ಬಾರಿ ಸೋತಿದೆ ನಿಜ. ಆ ಸೋಲ್ಬೇಕಾದ್ರೆ ನಿಮ್ಮ ಡೂಪ್ಲಿಕೇಟ್ ಓಟನ್ನು ತೊಗೊಂಡ್ಕಿಸಿ ನೀವು ಆರಿಸಿ ಬಂದಿರಿ. ನಮ್ಮ ಇಬ್ಬರಿನಲ್ಲಿ ಕಚ್ಚಾಟ ಇಲ್ಲ, ನಮ್ಮ ಇಬ್ಬರಿನಲ್ಲಿ ವಯಮನಸ್ಸಿಲ್ಲ. ನಮ್ಮ ನಾಯಕರು ಹಮೀದ್ ಮುಷ್ರಿಫರೇ ಮುಂದಾದರೂ ಸಹಿತ ಇಲೆಕ್ಷನ್ಗೆ ಅವರೇ ನಿಂದ್ರವರು. ಅವರಿಗೆ ಯಾರು ತೊಗೊಂಡು ಬರ್ತೀವಿ, ಅವ್ರು ನಿಮ್ಮ ಮುಖಾಂತರ ಅವ್ರು ಆರಿಸಿತ್ತಂದ್ರೆ ನಿಮ್ಮ ಮಧ್ಯದಲ್ಲಿ ನಿಂದಿರ್ಸ್ತೀವಿ. ಎಲ್ಲಾದರೂ ನಾವು ಟಿಕೆಟ್ ಸಲುವಾಗಿ ಕಿಚಾಟ ಮಾಡೋದು ನಾವೇನು ಮಾಡೋಕತ್ತಿಲ್ಲ. ಪ್ರಾಯಶಃ ಬಾಗಲಕೋಟೆ ಶಿವರುದ್ರ ಬಾಗಲಕೋಟೆ ಮಗಿಮಠ ರಾಜು ಅವರು, ಆಮೇಲೆ ಏನು ನಮ್ಮ ಪ್ರೇಮಾನಂದ್ ಬಿರಾದವರು, ಇವರೆಲ್ಲರೂ ಏನು BJP ಟಿಕೆಟ್ ತೊಗೋಬೇಕು ಅನ್ನೋ ದೃಷ್ಟಿಯಿಂದ ಇದು ಮಾಧ್ಯಮದಲ್ಲಿ ಬಂದು ಪದೇ ಅವರು ಒಂದು ನಾಟಕ ಮಾಡ್ತಿದ್ದಾರೆ. ನಮ್ಮಲ್ಲಿ ಅಂಥದ್ದು ಏನಿಲ್ಲ, 1 ಮ್ಯಾನ್ ಶೋ ಅದ. 2 ಸಲ ಇಲ್ಲ, 2 ಸಲ ನಾವು ಸೋತಿ ಹೊತ್ಕಿಸಿ ನೀವು ಹೇಳ್ತಾಕಿದ್ರಲ್ಲ, ನಾವು ಸೋತಿಲ್ಲ, ನಾವು ಗೆದ್ದಿದ್ದೀವಿ. ನಮ್ಮ ನಾಯಕರೇ ಹಮೀದ್ ಮುಷ್ರಿಫೆ, ಮುಂದಾದರೂ ಹಮೀದ್ ಮುಷ್ರಿಫೆ.
ಇವತ್ತಾದರೂ ಮುಷ್ರಿಫೆ, ನಾಳೆ ಮತ್ತೆ ಟಿಕೆಟ್ ಅವರಿಗೆ ಕೊಡಿಸ್ತೀವಿ, ಅವ್ರಿಗೆ ಗೆದ್ದು ಬರುತ್ತಾನೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಫೋನ್ ಬರ್ತದೆ. ಇದು ನಮ್ಮ ಶಕ್ತಿ ಅದ, ನಾವು ಮಾಡಿ ತೋರಿಸ್ತೀವಿ. ಬಾಗಲಕೋಟವ್ರೆ ನಿಮ್ಮಾಗಿ ನಾವು ಮಾಡಾಕತ್ತಿಲ್ಲ ನಾಟಕ. ಶಾಸಕರ ಮುಂದೆ ಒಂದು ಮಾತಾಡ್ತೀರಿ, ಹಿಂದೆ ಒಂದು ಮಾತಾಡ್ತೀರಿ. ಶಾಸಕರಿಗೆ ಸರಸ್ಕಿಸಿ ಟಿಕೆಟ್ ತೊಗೋಬೇಕು ಅನ್ನೋದು ಆಶೆ ನಿಮ್ಗದ, ರಾಜು ಮಗಿಮಟ್ಗವ್ರಿಗೆ ಅದ, ಪ್ರೇಮಾನಂದ್ ಬಿರಾದರ್ಗೆ ಅದ. ಇವೆಲ್ಲ ಆಟಕ್ಕೆ ನಂಬಲ್ಲೇ ಇಲ್ಲ. ಎರಡನೇದಾಗಿ ಮೊನ್ನೆ ಭಾರಿ ಮಳೆ ಆಗಿದ್ದರಿಂದ ಆ ಮಳೆ ಒಳಗೆ ಆ ಮಗು ಸತ್ತ. ಈಗ ಅದು ರೊಕ್ಕ ಕೊಡೋ ಸಲುವಾಗಿ ಯಾರು ಕೊಡ್ಬೇಕಂತ ನಾಟಕ ಮಾಡ್ಯಾರ ಅಂತ ಹೇಳ್ತಾರೆ. ನಿಮ್ಮಂಗೆ ನಾಟಕ ನಮ್ಗೆ ಬರುವುದಿಲ್ಲ. ನೀವು ಭಾರಿ ಪಾತ್ರದಾರದ್ರಿ ನಾಟಕ ಮಾಡಕ್ಕೆ. ನಾವು 2 ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರವರು ಕ್ಯಾಶ್ ಕೊಟ್ಟಿದ್ದು, ಅದನ್ನು ಹೋಗಿ ಸಾರ್ವಜನಿಕವಾಗಿ ಹಮೀದ್ ಅಣ್ಣಾ ಮುಷ್ರಿಫ್ ಅವ್ರ ನೇತೃತ್ವದಲ್ಲಿ ಕೊಟ್ಟು ಬಂದೆವು. ಎರಡನೇದಾಗಿ ತಾವು ಮಹಾನಗರ ಪಾಲಿಕೆ ಸದಸ್ಯರತ್ತೀರಿ, ನಿಮಗೆ ಗೊತ್ತಿಲ್ಲ ಮಹಾನಗರ ಪಾಲಿಕೆ ಬಗ್ಗೆ ಗೌರವ ಇರಕ್ಕೆ ನಿಮ್ಗೆ ಮೊದಲ 2 ಲಕ್ಷ ರೂಪಾಯಿ ಮಹಾನಗರ ಪಾಲಿಕೆಯಲ್ಲಿಂದ ನಾವು ಕಮಿಷನರು ನಮ್ಮ ಮೇಯರ್ ಅವ್ರು ಕೂಡಿ ಹೋಗಿ ಕೊಟ್ಟು ಬಂದರೆ ಅದನ್ನು ಗೊತ್ತಿಲ್ಲ ನಿಮ್ಗೆ. ಮಹಾನಗರ ಪಾಲಿಕೆ ಏನು ಕೊಟ್ಟಿರೋದು ಕೇಳ್ತೀರಿ. ಮಹಾನಗರ ಪಾಲಿಕೆಯಲ್ಲಿಂದ 2 ಲಕ್ಷ ರೂಪಾಯಿಗಳನ್ನು ಪೂಜ್ಯ ಮಹಾಪೌರರು ಮತ್ತು ಕಮಿಷನರು ಮತ್ತು ಕಮಿಷನರು ಮೇಯರ್ ಅವರು ಎಲ್ಲ ಗೌರವಾನ್ವಿತ ಸದಸ್ಯರು ಸಮ್ಮುಖದಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು. ಇಂಥ ಸುಳ್ಳು ಜನರ ಮುಂದೆ ಹೇಳ್ತೀರ ಅಂದರೆ ಜನರಿಗೆ ಗೊತ್ತಾಗಬೇಕು ಎಲ್ಲ ಸುಳ್ಳು ನೀವು ಹೆಂಗೆ ಮಾತಾಡ್ತೀರ ಅಂತ. ಅದು ಅಲ್ಲದೆ ಭಾರಿ ಮಳೆಯಿಂದ ಅತಿಕ್ರಮಣ ಆಗೈತಿ, ಅವ್ರ ವಾರ್ಡ್ನಾಗ ಅತಿವೃಷ್ಟಿ ಆಗೈತಿ. ಸಾಕಷ್ಟು ಸಲ 7 ವರ್ಷ ನಿಮ್ಮ ಸರ್ಕಾರ ಇತ್ತು. 7 ವರ್ಷನ್ಯಾಗ ನೀವು ಏನು ಮಾಡಿರಿ ಅನ್ನೋದು ನಿಮಗೆ ಗೊತ್ತದ. ನಮ್ಮ ವಾರ್ಡ್ ನಂಬರ್ 34ರಲ್ಲಿ 54 ಮಂದಿಗೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ನೋಟಿಸ್ ಕೊಡ್ಸಿರಿ ಅಂತ ಹೇಳ್ತೀರಿ. ನೀವು ಮೊದಲು ಹೋಗಿ ಸಾಲಿ ಕಲೀರಿ, ಆಮೇಲೆ ಕಲ್ತು ಮಾತಾಡ್ರಿ. ಯಾಕಂದರೆ ನಿಮ್ಗೆ ಅದು ಯಾರ ಆಸ್ತಿ ಅದನ್ನೋದೇ ಗೊತ್ತಿಲ್ಲ, ಯಾರು ನೋಟಿಸ್ ಕೊಡ್ಬೇಕನ್ನೋದೇ ಗೊತ್ತಿಲ್ಲ. ನಿಮ್ಗೆ ನೋಟಿಸ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಡಲಿಲ್ಲ ಅಂದರೆ ಏನು ಶಿವರುದ್ರ ಬಾಗಲಕೋಟೆ ಕೊಡ್ಬೇಕಾ ಅದು ರೀ? ಅದು ಏನು ಗೊತ್ತದ ನಿಮ್ಗೆ ಅದಲ್ಲಿ ವಿಷಯ? ಅಲ್ಲಿ ವಿಷಯ ಏನದ ಗೊತ್ತದ ನಿಮ್ಗೆ? ನೀವು ಮೊದಲು ಅರ್ಥ ಮಾಡ್ಕೊಳ್ರಿ. 1978ರಲ್ಲಿ ಅಲ್ಲಿ ಎಕ್ವೇಷನ್ ಮಾಡಿದ್ದಾರೆ. ಎಕ್ವೇಷನ್ ಯಾಕೆ ಮಾಡ್ಯಾರ? ಅದರಲ್ಲಿ ಮೊದಲು ರಾಜ್ ಕೌಲೆ ಇದ್ದಿದ್ದು, ಇಬ್ರಾಹಿಂ ರೋಜಾ ಮುಂದೆ ಗಡಿಯಿಂದ ರಾಜ್ ಕೌಲೆ ಬರ್ತಿತ್ತು. ಏನೇ ನಿಮ್ಮ ಪಾರ್ಟಿ ಲೀಡರ್ ಅದರ ಅವ್ರ ಮನೆ ಬಲ್ಲಿ ಅದು ಹೋಗ್ತಿತ್ತು. ಆ ಸರಳ ದಾರಿಯಲ್ಲಿ ಮೊದಲಿಂದ ರಾಜ್ ಕೌಲೆ ಅದು ಇತಿಹಾಸ ತೆಗೆದು ನೋಡ್ರಿ. ಅಲ್ಲೇ ಹುಟ್ಟಿರಿ, ಅಲ್ಲೇ ಬೆಳೆದಿರಿ ನೀವು, ನಿಮ್ಗೇನು ಗೊತ್ತಿಲ್ಲ ಅದು. ಆ ರಾಜ್ ಕೌಲೆ ಇದ್ದಂಥ ರಾಜ್ ಕೌಲೆಯನ್ನು ಇಬ್ರಾಹಿಂ ರೋಜಾ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅದು ಒಳಗಡೆ ಗಾರ್ಡನ್ಗೆ ಬಂದ್ ಮಾಡ್ಕಿಸಿ ನಾವು ಹಿಂದೆ ಜಾಗ ತೊಗೋಬೇಕಂತ ಎಕ್ವೇಷನ್ ಮಾಡ್ಕೊಂಡಿದ್ದಾರೆ. ಆ ಎಕ್ವೇಷನ್ ಮಾಡ್ಕೊಂಡವರು 78ರಲ್ಲಿ ಎಕ್ವೇಷನ್ ಆಗೈತಿ. ಅದಕ್ಕೆಲ್ಲ ಇದು ಮಾಡ್ಕೊಂಡ್ರಿ. ಏನಾದ್ರೆ ತಹಶೀಲ್ದಾರ್ ಬಲ್ಲಿ ರೆಕಾರ್ಡ್ ಇದೆ ಅದರದ, ಏನು ADLR ಬಲ್ಲಿ ರೆಕಾರ್ಡ್ ಅದ ಅದರದ, ಏನಾದರೂ DDLRನಲ್ಲಿ ರೆಕಾರ್ಡ್ ಅದ. ನೀವು ಎಕ್ವೇಷನ್ ಮಾಡಿದವ್ರು ನಿಮ್ಮ ಜಾಗ ನೀವು ಕಬ್ಜಾ ಮಾಡ್ಕೊಳ್ಳೋಕೆ ಆಗಿಲ್ಲ ಅವರಿಗೆ. ಅಲ್ಲಿ ಉತ್ತಾರಣೆಯಾಗಿ ಬದಲಾವಣೆ ಆಗಿಲ್ಲ, ಅಲ್ಲಿ ಕಾಗದನಾಗ ಬದಲಾವಣೆ ಆಗಿಲ್ಲ, ಅಲ್ಲಿ ಯಾವುದೇ ಒಂದು ರಿಜಿಸ್ಟರ್ನಾಗ ಎಂಟ್ರಿ ಇಲ್ಲ. ನೀವು ಎಕ್ವೇಷನ್ ಮಾಡ್ಕೊಂಡ್ರಿ, ಕಾಗದ ನಿಮ್ಮ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಲ್ಲಿ ಇಟ್ಕೊಂಡಿರಿ. ಆ ಎಕ್ವೇಷನ್ ಮಾಡಿದಂಥ ಜಾಗದ ಬಗ್ಗೆ ಅಲ್ಲಿ ಏನಾರು ಬೋರ್ಡ್ ಹಾಕಿರಾ? ಏನಾರು ಅಲ್ಲಿ ನೀವು ಅವರಿಗೆ ಇಲ್ಲಿ ಕಟ್ಟು ಬೇಡದಕ್ಕೆ ಇದು ಮಾಡಿದ್ರ? ಏನಾರ ಆ ಮಂದಿಗೆ ಇದು ಮಾಡ್ಯಾರ? ಅತಿಕ್ರಮ ಯಾರು ಅತಿಕ್ರಮರು? ಅವ್ರ ಜಾಗ ಮಾಲಕರು ಮಾರಾಟ ಮಾಡ್ಯಾರ, ಇವ್ರು ರೊಕ್ಕ ಕೊಟ್ಟು ತೊಗೊಂಡಾರ. ಇದು ಏನು ಮುನ್ಸಿಪಾಲ್ಟಿ ಜಾಗ ತಿಳ್ಕೊಂಡ್ರಿ? ಮುನ್ಸಿಪಾಲ್ಟಿ ನೋಡ್ಸ್ಕೊಳ್ಳಕ ಈ ಜಾಗ ಸಂಬಂಧಪಟ್ಟಿದ್ದ ಇಲಾಖೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ಅವರಿಗೆ ನೋಟಿಸ್ ಕೊಟ್ಟಾರ. ನೋಟಿಸ್ ನಾವು ಯಾಕೆ ಕೊಡ್ಬೇಕು ಅವರಿಗೆ? ನೀವು ಮಹಾನಗರ ಪಾಲಿಕೆ ಸದಸ್ಯರದ್ರಿ, ಕಾಯ್ದೆ ಕಾನೂನು ನಿಮ್ಗೆ ಗೊತ್ತಿಲ್ವಾ? ನೀವು ಮಾತಾಡೋ ಟೈಮ್ನಾಗ ಎಚ್ಚರಿಕೆಯನ್ನು ಮಾತಾಡ್ರಿ. ಮೊದಲ ನಿಮ್ಮ ಆಸ್ತಿ ನೀವೇ ಅದೇ ಪಕ್ಕದಲ್ಲಿ ಒಂದು ರೋಡ್ ದೊಡ್ಡದು ಹೋಗ್ಲಾಕತ್ತಿದ್ದು ರೋಡ್ ಕಟ್ ಮಾಡಿರಿ. BJP ಸರ್ಕಾರ ಒಳಗೆ ನೀವು ನಿಮ್ಮ ಲೇಔಟ್ ಮಾಡಿರಿ, ಸ್ವತಃ ಅಲ್ಲೇ ಒಂದು ಕಮಾನ್ ಮಾಡಿರಿ. ನೀವು ಸರ್ವಿಸ್ ರೋಡ್ ಬಿಟ್ಟಿಲ್ಲ ಇನ್ನೂ ತನಕ. ನೀವು ಅದು ಸರ್ವಿಸ್ ರೋಡ್ ಬಿಟ್ಟಿಲ್ಲ, ಅದೇ ಜಾಗನಾಗ ಅದೇ ವಾರ್ಡ್ನಾಗೆ ಮಾಡಿರಿ ಲೇಔಟ. ಶಿವರುದ್ರ ಬಾಗಲಕೋಟೆ ನಿಮಗೆ ಹೇಳ್ತಾ ಇದ್ದೀನಿ, ಒಂದು ಕಮಾನ್ ಮಾಡಿರಲ್ಲಿ. ಯಾವ ಕಮಾನ್ ಅದು? ಮೊನ್ನೆ ಹೇಳ್ತಿದ್ರಿ ಯಾವ ಕಮಾನ್ ಮಾಡ್ತಾರದ? ನಮಾಜ್ ಬೀಳ್ತಾರೆ, ಮುಸಲ್ಮಾನರು ನಮಾಜ್ ಬಿಡ್ತಾರೆ. ನೀವು ಬೀಳ್ತೀರ ನಮಾಜ? ಮುಸಲ್ಮಾನರೇ ನಮಾಜ್ ಬಿಡ್ತಾರೆ, ಹಿಂದೂವರೇ ಪೂಜೆ ಮಾಡ್ತಾರೆ. ನಮ್ಮ ಧರ್ಮ ಪ್ರಕಾರ ನಾವು ಎಲ್ಲರೂ ಮಾಡಲಿಕ್ಕೆ ಎಲ್ಲ ಸಂಪೂರ್ಣ ಅಧಿಕಾರ ಅದ. ಮತ್ತು ನೀವು ನಮಾಜ್ ಮಾಡ್ತೀರಿ, ಬರ್ರಿ ಕರ್ಕೊಂಡು ಹೋಗ್ತೀನಿ ಮಸೂತಿಗೆ. ಮಾತಾಡೋಕೆ ಒಂದು ಸ್ವಲ್ಪ ಇದರಲ್ಲೇ ಮಾತಾಡ್ರಿ. 6 ಅಳದಕ್ಕಿಂತ 3 ಅಳದಕ್ಕೆ ಕೇಳ್ದಂಗೆ ಮಾತಾಡಕತ್ತೀರಿ. ಆ ಜಗದ ಬಗ್ಗೆ ಏನು ಗೊತ್ತದ ನಿಮ್ಗೆ?
ಅಲ್ಲೇ ಪಕ್ಕದಲ್ಲಿ ನಿಮ್ಮ ಜಾಗ ಅದ, ಪಕ್ಕದಲ್ಲಿ ನಿಮ್ಮದೇ ಸಂಬಂಧಿಕರ ಜಾಗ ಅದ. ಅದು ಎಷ್ಟು 15 ಫೂಟ್ ತೆಗ್ಗದೆ, 15 ಫೂಟ್ ತೆಗ್ಲಾಕ ನೀರು ನಿಂದ್ರಲ್ಲ, ಅದೇನು ಮಾಡ್ತೈತಿ? ಪ್ರೈವೇಟ್ ಜಾಗ ಅದ, ಪ್ರೈವೇಟ್ ಜಾಗನಾಗ ಏನು ಮಾಡ್ಬೋದು ಅಲ್ಲೇ? ಆ ಜಾಗ ಮಾಲಕರು ರೊಕ್ಕ ಕೊಟ್ಟು ತೊಗೊಂಡು ಕಿಸಿ 54 ಮಂದಿ ಹೇಳ್ತೀರಿ, ಅದನ್ನೂ ಅಂಕಿ ಸಂಖ್ಯೆ ಗೊತ್ತಿಲ್ಲ. 62 ಮನೆ ಅದಾವಲ್ಲಿ, 62 ಮನೆಗೆ ನೋಟಿಸ್ ಬಂದೈತಿ. 62 ಮನೆಗಳು ಅಲ್ಲಿ ಹೋಗ್ತಾವೆ. ಆದರೂ ಅದು ನಮ್ಮ ಜಮೀನು ಅಲ್ಲ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿ ತಪ್ಪಕ್ಕೆ ಸರ್ಕಾರದಾಗ ಕಾಯ್ದೆ ಅದ, 2018 ಕಾಯ್ದೆ ಆಗೈತಿ. ಯಾವ ಸ್ಕೀಮ್ಗೆ ತಾವು ಜಮೀನು ಅಕ್ವೈರ್ ಮಾಡಿರ್ತೀರಿ, ಆ ಸ್ಕೀಮ್ 5 ವರ್ಷನಾಗ ಅದು ಸಂಪೂರ್ಣಗೊಳಿಸಲಂದ್ರೆ ಮೂಲ ಮಾಲಕರಿಗೆ ಸದರಿ ಜಮೀನು ಕೊಡ್ಬೇಕಂತ ಕಾನೂನು ಅದ. ಅದೇನು ಗೊತ್ತದ ನಿಮ್ಗೆ? ಬರೇ ಸುಳ್ಳು ಮಾತಾಡಿದ್ರೆ ಖರೆ ಆಗ್ತೈತೆ ಅಂತ ತಿಳ್ಕೊಂಡ್ರೆ ನೀವು ಮಾತಾಡೋದ್ರಾಗ ಏನು ಅದ ಅರ್ಥ ಬೇಕದು. 29ನೇ ವಾರ್ಡ್ ಇಲೆಕ್ಷನ್ ಅದ, ವರ್ತಿಯವ್ರ ಇಲೆಕ್ಷನ್ ಅದ ಏನಿದು? 29 ವಾರ್ಡ್ದ ನಿಮ್ಮಲ್ಲೇ ನಿಮ್ದು ಅದೇ ಸ್ಥಳೀಯ ಕ್ಯಾಂಡಿಡೇಟ್ ಯಾವ BJP ಆಗಿ ಇರಲಿಲ್ಲ, ಸಿಗಲಿಲ್ಲ ನಿಮ್ಗೆ. ಬೇರೆ ವಾರ್ಡಿನ ತಂಗಿಸಿ ನಿಂದಿಸಿದ್ನು. ನಾವು ಸ್ಥಳೀಯ ಕ್ಯಾಂಡಿಡೇಟ್ಗೆ ನಾವು ನಿಂದ್ರಿಸಿದ್ವು. ಅವ್ರು ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದವ್ರು ಅದಾರ, ಸಾಕಷ್ಟು ಕೆಲಸ ಆಗೈತಿ. 29ನೇ ವಾರ್ಡ್ನಾಗ ನಿಮ್ಗೆ ದಾಖಿಲ ಬೇಕತ್ತ ನೋಡ್ರಿ. 29 ಸೃಷ್ಟಿ ಕಾಲನಿಯಲ್ಲಿ ಆಂತರಿಕ ರಸ್ತೆ ಅಭಿವೃದ್ಧಿಪಡಿಸೋದು 27 ಲಕ್ಷ ರೂಪಾಯಿ. ವಿಜಯಪುರ ಕನ್ನಡ ನಗರದಲ್ಲಿ ವಿಜಯಲಕ್ಷ್ಮೀನವರೆಗೆ ಮುಖ್ಯ ರಸ್ತೆ ಅಭಿವೃದ್ಧಿಪಡಿಸೋಕೆ 40 ಲಕ್ಷ ರೂಪಾಯಿ. ಜಾತಗಾರ ಓಣಿ ಅಡ್ಡ ರಸ್ತೆ ಒಳಚರಂಡಿ ಅಳವಡಿಸುವುದು ಹಾಗೂ ಅಡ್ಡ ರಸ್ತೆಗಳನ್ನು 42,30,000. 29 ವಾರ್ಡ್ ಮುಷ್ರಿಫ್ ಕಾಲನಿ ರಾಘವೇಂದ್ರ ನಿಲಯದಿಂದ ಇನಾಮದಾರ್ ಕಿರಾಣಿ ಅಂಗಡಿಯವರೆಗೆ ರಸ್ತೆ 16 ಲಕ್ಷ ರೂಪಾಯಿ. 29ನೇ ವಾರ್ಡ್ ಸಂಗಮೇಶ್ವರ ಶಾಲೆಯಿಂದ ಶಹಾನಾ ಹಜೇರಿ ಮನೆಯವರೆಗೆ ಒಳಚರಂಡಿ ಹಾಗೂ ರಸ್ತೆ 35 ಲಕ್ಷ ರೂಪಾಯಿ. ಇವೆಲ್ಲ ಇನ್ನ ಭಾಳ ದಾಖಲೆ ಆಗ್ತದ. ಅವು ಈಗ ಅರ್ಜೆಂಟ್ ಬರಾನ ನಾನು ತಗೊಳ್ ತೋರಿಸೀನಿ. ಈ ದಾಖಲೆಗಳನ್ನು ನಿಮ್ಮ ಕಂಡು ತೋರ್ಸಾಕತ್ತೀನಿ. ಈಗ ದಾಖಲೆ ಆಗಲಿ ನೋಡ್ಕೋರಿ. ಕೆಲವೊಂದು ಕೆಲಸ ಆಗ್ಯಾವ, ಕೆಲವೊಂದು ಕೆಲಸ ಮಾಡಾಕ್ತು. ಇದೇ ವಾರ್ಡ್ನ್ಯಾಗ ಪುಟ್ಟುತ್ತಾರ ಅದು ಎಲ್ಲದ ಅದು ಇದೇ ಈಗೇನು BJP ಕ್ಯಾಂಡಿಡೇಟ್ ಅದಲ್ಲ, ಅವನೇ ಸತಕ ಪೂಜೆ ಮಾಡಿಸ್ದಾಗ ಅವನೇ ಅದಾನ. ಎಲ್ಲಿ ಕೆಲಸ ಮಾಡ್ಯಾರ ಅಂತ ಕೇಳ್ತಾರೆ ವರ್ತಿಯವರು, ಎಲ್ಲಿ ಕೆಲಸ ಮಾಡ್ಯಾರ ನೋಡ್ರಿ. ನೋಡ್ರಿ ಇಲ್ಲಿ ಇಂಥವು ಎಷ್ಟು ಫೋಟೋ ಅದಾವು ನೋಡ್ರಿ. ಈ ವಾರ್ಡ್ನಲ್ಲಿ ಮಾಡಿದಂಥ ಕೆಲಸಗಳನ್ನು ನಗರ ಶಾಸಕರು ಏನು ಮಾಡ್ಯಾರ ಏನಿಲ್ಲ, ನಗರ ಶಾಸಕರು ಏನು ಮಾಡ್ಯಾರ ಏನಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತದ. ಮಗಿಮಠ್ ಸಾಹೇಬ್ರು ಹೇಳ್ತಿದ್ರು ಇದು NGRY ಇದು ಫಂಡ್ ಅದ. MGNY ಫಂಡ್ನಾಗ ಮೊದಲು ಅವ್ರು 48 ಕೋಟಿ ರೂಪಾಯಿ ತೊಗೊಂಡು ಬಂದಾರ. ಯಾವ್ಯಾವ ವಾರ್ಡ್ನಾಗ ಹಾಕಿರಿ ಮಗಿಮಠ್ ಸಾಹೇಬ್ರ? ಏನು ನೈತಿಕತೆ ಇದೆ ನಿಮ್ಗೆ ಹೇಳಾಕ? ಈಗ ನಮ್ಮ ಮಾನ್ಯ ಸಚಿವರು MB ಪಾಟೀಲ್ ಸಾಹೇಬರು 150 ಕೋಟಿ ರೂಪಾಯಿ ತಂದಾರ. ಅದ್ರಾಗ ಕರೆಕ್ಟಾಗಿ ಮಾಡ್ಬೇಕಂತ ಹೇಳ್ತೀರಿ. ಆವಾಗ ಏನಾಗಿತ್ತು ನಿಮ್ಗೆ ಮಾತಾಡಕ? 48 ಕೋಟಿ ರೂಪಾಯಿನಾಗ ಯಾವ ವಾರ್ಡ್ನಾಗ ಹಾಕಿರಿ? ಈ 18 ವಾರ್ಡ್ನಾಗ ಎಲ್ಲರೂ ಕೆಲಸ ಮಾಡಿದ್ರು ತೋರಿಸ್ರಿ. ಮೊನ್ನೆ ಮಗು ಸತ್ತಲ್ಲಿ ಅಲ್ಲಿ ಎಷ್ಟು ಅವಶ್ಯಕತೆ ಇತ್ತು 24 ನಂಬರ್ ವಾರ್ಡ್ನಾಗ, ಅಲ್ಲಿ ಯಾಕೆ ಮಾಡಿಸ್ಲಿಲ್ಲ? ನಿಮ್ಮ ವಾರ್ಡಿಂದ ನಿಮ್ಮ ಪಕ್ಷದೇ BJPಗೆ ಆರಿಸಿ ಬಂದಂಥ ಏನು 4 ಮತಕ್ಷೇತ್ರದಲ್ಲಿ ಅವ್ರಿಗೆ ಕೆಲಸ ಮಾಡಿಲ್ಲ ಅದಕ್ಕೆ ನಂಬಲ್ಲಿ ಇದು ಮಾಡ್ಕೊತಿದ್ದಾರೆ. ಅವರು ನಿಮ್ಮ ಪಾರ್ಟಿಯವರು BJPಯವರು ಮಹಾನಗರ ಪಾಲಿಕೆ ಸದಸ್ಯರು ಅವರಲ್ಲೇ ಕೆಲಸ ಮಾಡ್ಲಿಕ್ಕೆ ನೀವು ಅವ್ರಿಗೆ ಬರಬೇಡ ಅಂತ ಹೇಳಿರಿ. ನಮ್ಮಲ್ಲೇ ಫಂಡ್ ಕೇಳಕ್ಕೆ ಬರಬೇಡ್ರಿ, ನಮ್ಮ ಸಿಟಿ ಅವ್ರಿಗೆ ನೀವು 4 ಹೋಗ್ರಿ ಅಂತ ಹೇಳ್ತೀರಿ. ಅವ್ರಿಗೆ ಏನು ಮಾಡಿರಿ ನೀವು ಸರಾಸರಿ ಮಾಡಿದಿರಂದ್ರೆ ಇವತ್ತು ನಾವು ಸರಾಸರಿ ಮಾಡ್ಬೋದಾಗಿತ್ತು. ಆವಾಗ ಮಹಾನಗರ ಪಾಲಿಕೆ ಮೇಯರ್ ಅವರು ಒಂದೇ ವಾರ್ಡಿಗೆ ಸಂಬಂಧಪಡೋದಿಲ್ಲ, 35 ವಾರ್ಡಿಗೆ ಸಂಬಂಧಪಡ್ತಾರೆ. ಹೌದು ನಿಜ. MLA ಬರುವುದಿಲ್ಲೇನು? MLA 35 ವಾರ್ಡಿಗೆ ಬರುವುದಿಲ್ಲ. MLA ಬರೀ ಕೇವಲ 17 ವಾರ್ಡಿಗೆ ಸಂಬಂಧ ಅದಾರ. 18 ವಾರ್ಡಿಗೆ MLA ಇಲ್ಲೇನವ್ರು?
18 ಒಳಗೂ ಎಮ್ ಎಲ್ ಎನೂ ಇರಬೇಕಾಗಿತ್ತಲ್ಲ. ಬಿಡೇನಾಗಿಂದು ರೊಕ್ಕ ತೊಗೊಂಡು ಹೋಗ್ತೀರಿ, ಯಾವುದಾರ ಇದು ಕಟ್ತೀರಿ, ಮಹಾನಗರ ಪಾಲಿಕೆದ ರೊಕ್ಕ ತೊಗೋತೀರಿ, ಎಲ್ಲರೂ ಬೇಕಾದ್ರೆ ಕಟ್ತೀರಿ. ಮತ್ತು ಶಿವರುದ್ರ ಬಾಲ್ಕುಟವ್ರೆ, ನಿಮ್ಮ ದೇವರ ಹಾನಿ ಮಾಡಿರಿ, ನಿಮ್ಮ ಕುಲದೇವರು ಯಾರದ ಅನ್ನೋದು ಚಲೋ ರೋಡ್ ಇದ್ದಿದ್ದು ಮತ್ತು ರೋಡ್ ಕೆಲಸ ಮಾಡ್ಕೋತೀರಿ. ಅಲ್ಲಿ ಏನು ಕಾರಣ ರೀ? ಶಿವಾಜಿ ಸರ್ಕಲ್ಲಿಂದ ಒಂದು ತಿಂಗಳ ಮುಂಚೆ ಶಿವಾಜಿ ಸರ್ಕಲ್ಲಿಂದ ಈ ಕಡೆ ಇದು WB ಕುಲಕರ್ಣಿ ದವಾಖಾನೆ ತನಕ ಒಂದು ರೋಡ್ ಮಾಡಿದ್ರು. ಒಂದೇ ತಿಂಗಳಾದಮೇಲೆ ಮತ್ತೆ ಅದಕ್ಕೆ ಕಾರ್ಪೊರೇಟ್ ಮಾಡಿದ್ರು. ಏನು ಕಾರಣಕ್ಕೆ? DC ಆಫೀಸ್ ಹಿಂದೆ, DC ಅವ್ರ ಜಿಲ್ಲಾ ಖಾಸಗಿ ಆಫೀಸ್ ಮುಂದೆ ಹಿಂದೆ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡಿಸಿರಿ, ಹಿಂದಾಗಲಿ ಶೀಳು ಬಿಟ್ಟದು ಮತ್ತು ಡಾಮರ್ ರೋಡ್ ಮಾಡಿಸಿದ್ರಿ. ಅಲ್ಲಿ ಇಬ್ರಾಹಿಂ ರೋಜಾ ರೋಡಿಗೆ ಅಲ್ಲಿ ಹೋದ್ರೆ ಅಲ್ಲಿ ರೋಡ್ ಮಾಡ್ಸ್ಯಾರ, ಅಲ್ಲಿ ಯಾವ ರೀತಿ ರೋಡ್ ಮಾಡ್ಸ್ಯಾರ ಅಂತ ಅವ್ರಿಗೆ ಕೇಳ್ರಿ. MG ರೋಡ್ ಮಾಡಿಸಿರಿ, ನೀವು ತಿರುಗಾಡ್ತೀರಿ ಎಲ್ಲ ಮಾಧ್ಯಮದವರು. 2 ಸಲ ರೋಡ್ ಆಯ್ತದು. 2 ಸಲ ರೋಡ್ ಆದಾಗೂ ಇವತ್ತಿನ ಏನು ಪರಿಸ್ಥಿತಿ ಅದು ನೀವು ಹೇಳ್ರಿ. ಏನು ಮೇಯರ್ ಅವ್ರು ಯಾವ ಕೆಲಸ ಮಾಡಿರೋದು ಕೇಳ್ತಿರಲ್ಲ. ನಿಮ್ಮ ಆಫೀಸ್ ಮುಂದೆ ಡ್ರೈನೇಜ್ ಸಮಸ್ಯೆ ಆಗಿತ್ತು, ರೋಡ್ ಮಾಡಿಸಿದ್ರಿ, ಅಲ್ಲಿ ಯಾರು ಕೆಲಸ ಮಾಡಿಸಿದ್ರಿ? ಮಗಿಮಠ ಸಾಹೇಬ್ರ ಉತ್ತರ ಕೊಡ್ರಿ, ಇದಕ್ಕೆ ಯಾರು ಕೆಲಸ ಮಾಡಿಸಿರೋದು? ಜನರ ತೊಂದರೆ ಏನೈತಿ ಅದು ಮಾಡಬೇಕಾಕೈತಿ. ನಮ್ಮಲ್ಲೇ ಫಂಡ್ ಇಲ್ಲ, ನಿಮಗೂ ಗೊತ್ತದಲ್ಲ ಫಂಡ್ ಇಲ್ಲ ಅನ್ನೋದು. ಆದರೂ ಎಷ್ಟು ಕೆಲಸ ಮಾಡಿದ್ವಿ ನಾವು. ಜನರಲ್ ಫಂಡ್ನಾಗ ಸುಮಾರು ಬಂದ ಕೂಡಲೇ 15 ಹಣಕಾಸಿನ ಅಮೌಂಟು 35 ವಾರ್ಡ್ನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ 35 ವಾರ್ಡ್ನಲ್ಲಿ ಕೆಲಸ ಮಾಡಿದ್ದು. ಆಮೇಲೆ 18 ವಾರ್ಡಿಗೂ ಕೆಲಸ ಹಾಕಿದ್ದು ನಿಜ. 18 ಒಳಗೆ ಯಾಕೆ ಹಾಕಿದ್ದು? ನೀವು ಯಾವ ₹1 ಕೆಲಸ ಅಲ್ಲೇ ಹಾಕಿದ್ದಿಲ್ಲ, ಅದರ ಸಂಬಂಧ ಅದು ಹಾಕಿದ್ದು. ಅವರಿಗೆ ಹೇಳಿ ಹಾಕಿದ್ದು ಎಲ್ಲ ಸದಸ್ಯರಿಗೆ. ಅದು ಆದಮೇಲೆ ನಿಮಗೂ ಹಾಕಿದ್ದು, ರೆಕಾರ್ಡ್ ಅದ, ರೆಕಾರ್ಡ್ ನಿಮ್ಗೆ ಹಾಕಿದ್ದು ಎಲ್ಲ ರೆಕಾರ್ಡ್ ಅದ. ಯಾವ್ಯಾವ ಹಾಕ್ಯಾರ ಅಧಿಕಾರಿಗಳು ಕೆಲವೊಂದು ತಪ್ಪಲ್ಲಿಂದ 3 ಈಗ 9-10 ತಿಂಗಳನ್ಯಾಗ 4 ತಿಂಗಳ MP ಇಲೆಕ್ಷನ್ ಬತ್ತು. ಏನು ಮಾಡಲಿಕ್ಕೆ ಸಾಧ್ಯದ ನಮ್ಗೆ? 1 ತಿಂಗಳ ಸನ್ಮಾನಕ್ಕೆ ಹೋಯ್ತು, ಮತ್ತು ಈ ತಿಂಗಳು ಪೂರ ನೀತಿ ಸಹಿತಿ 3 ಕಮಿಷನರ್ ಚೇಂಜ್ ಆದವು. ಯಾವ ಅಧಿಕಾರಿ ಇರ್ತಾರೆ, ಯಾವ ಮೇಯರಲ್ಲಿ ಮಾಡ್ಲಿಕ್ಕೆ ಸಾಧ್ಯದ? ಮೊದಲು ಭಾಳಷ್ಟು ಮೇಯರ್ ಆಗ್ಯಾರ, ಮೇಯರು ಇಲ್ಲ, ಮೆಂಬರ್ನೂ ಇದ್ದಿಲ್ಲ, ಏನೂ ಇದ್ದಿಲ್ಲ, ಶಾಸಕರು ಒಬ್ಬರು ಇದ್ದಿಲ್ಲ, ఎవರಕ್ಕೆ ಮಾಡಿಸ್ಲಿಲ್ಲ. ನೀವು ಮಾಡಿಸಿದ್ರೆ ಇವತ್ತೇನು ಸಮಸ್ಯೆ ಆಗ್ತಿತ್ತು? ಫ್ಲಡ್ ಆದಾಗ 2 ಲಕ್ಷ ರೂಪಾಯಿ ಅವರಿಗೆ ಮಹಾನಗರ ಪಾಲಿಕೆ ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಫ್ಲಡ್ ಆದಾಗ ನಗರ ಶಾಸಕರು ಎಲ್ಲ ಹೋಗಿದ್ರು, ಕೇವಲ 2 ವಾರ್ಡ್ ನಿಮ್ಮ ವಾರ್ಡ್ನಾಗೆ ಹೋಗ್ತೀರಿ. ಆವಾಗ ಬಿಜಾಪುರ ಸಂಸ್ಥೆ ಶಾಸಕರು ಇರಲಿಲ್ಲವ? ಬಾಗವಾನ್ ಕಾಲ್ನಾಗ ನೀರು ನಿಂತಾಗ ಅಲ್ಲಿ ಮಂದಿ ಸತ್ತಾರ ಅದರ ನೋಡಕ್ಕೆ ಬಂದಿರಿ. 24 ನಂಬರ್ ಮಗು ಸತ್ತಿತ್ತಲ್ಲಿ, ನೀವು ನೋಡಕ್ಕೆ ಬಂದಿದ್ರಿ? ಯಾವ BJP ಸದಸ್ಯರು ಬಂದಿದ್ರು? ಏನಾಗಿತ್ತು ನಿಮ್ಗೆ ಅವಾಗ? ಅದೇ ಸೋಲಾಪುರ ಒಳಗೆ ಮಲ್ಲನಗೌಡರು ಬ್ರಾದರ್ ಮಲ್ಲನಗೌಡ ಪಾಟೀಲ್ ಅವರು ನಿಮ್ಮ ಮನುಷ್ಯ 6ನೇ ನಂಬರ್ ವಾರ್ಡ್ನಾಗ ಅವಾಗೆಲ್ಲ ಬಂದಿದ್ರು, ನೀವು ಶಾಸಕರು ಬಂದಿದ್ರು, 2 ಸದಸ್ಯರು ಬಂದಿದ್ರು. STPನ್ಯಾಗ 2-3 ಹುಡುಗರು ಸತ್ತು, ಅವಾಗೆಲ್ಲ ಹೋಗಿದ್ರಿ, ಯಾಕೆ ನೋಡಕ್ಕೆ ಬಂದಿಲ್ಲ? ದೊಡ್ಡ ಮಾತಾಡಕ್ಕೆ ನನಗೂ ಬರ್ತೈತಿ, ಪ್ರಾಕ್ಟಿಕಲಾಗಿ ಮಾಡಿರಿ. ಮೇಯರ್ ಧರ್ಮಪತ್ನಿಯವರು ಕೆಲಸ ಮಾಡ್ತಾರೆ, ಮತ್ತು ನಿಮ್ಮ BJPನಾಗ ನಿಮ್ಮ ತಾಯಂದರು, ನಿಮ್ಮ ವೈನ್ಯರು, ನಿಮ್ಮ ಅಕ್ಕಂಗಿಯರು ಆರಿಸಿ ಬಂದಿಲ್ಲ, ಏನು ಅವರೇ ಬರ್ತಾರೆ, ನೀವೇ ಮಾಡ್ತೀರಿ? ಅವ್ರು ಬರುವುದಿಲ್ಲ. ಭೂಮಿ ಪೂಜೆಗೆ ಯಾರು ಕಳಿಸ್ತೀರಿ? ಸ್ವಂತ ನಿಮ್ಮ MLA ಮಗ ಕಳಿಸ್ತಿರಲ್ಲ. ಎಷ್ಟು ಕೊಟ್ಟು ಬೇಕು? 35 ವಾರ್ಡ್ನಾಗ ತಿರುಗಾಡಿದ್ದು ಎಷ್ಟು ಬೇಕು ಕೊಟ್ಟು ನಿಮ್ಗೆ? ಬರೀ ಮಾತಾಡೋದಿಲ್ಲ, ಪ್ರೂಫ್ ಸಮೇತ ಹೇಳ್ತೀನಿ. ಅವರಿಗೆ ಕೇಳ್ರಿ, ಎಷ್ಟು ಸಲ ಬಂದಾರೆ ಪೂಜೆಗೆ, ಎಲ್ಲೆಲ್ಲೇ ಬರ್ತಾರೆ ಪೂಜೆಗೆ. ನೀವು ಮಾಡಿದ್ರೆ ತಪ್ಪಿಲ್ಲ, ನಾವು ಮಾಡಿದ್ರೆ ತಪ್ಪ? ನೀವು ಈಗ ಬರೀ ಸುಳ್ಳು ಹೇಳ್ಕಿಸಿ BJP ಕ್ಯಾಂಡಿಡೇಟ್ ಸೋಲ್ತಾರ ಅನ್ನೋದು ಭಯ, ಅಲ್ಲಿಂದ ಸುಳ್ಳು ಮಾತಾಡಕತ್ತೀರಿ. ಇದು ಏನೇನೂ ಇಲ್ಲ. ಚಿತಾಗಾರ ಬಗ್ಗೆ ಹೇಳಿದ್ರಿ, ನಮ್ಮ ಪ್ರೇಮಾನಂದ್ ಬಿರಾದರ್ ಅವರು ಯಾಕೆ ಮೀಟಿಂಗ್ನಾಗ ಏನು ಇದು ಆಗಿತ್ತು ನಿಮ್ಗೆ? ಮೀಟಿಂಗ್ನಾಗ ಅಲ್ಲಿ ಟ್ರಾವ್ ಆಡಿಬಿಟ್ಟನ ಸುಮ್ಮ ಕೂತ್ರಿ. ಟ್ರಾವ್ ಪಾಸ್ ಆದಮೇಲೆ 1 ಸದಸ್ಯರು ಮಾತಾಡಿಲ್ಲ ಅಲ್ಲಿ. ಆ ಚಿತಾಗಾರ ಮಾಡಬೇಕಾದ್ರೆ ಅದು ಏನು ಮುಸಲ್ಮಾನರು ಮಾಡಾಕತ್ತು? ಆ ಚಿತಾಗಾರ ಏನು 4 ಕೋಟಿ ರೂಪಾಯಿ ಅದ, ನಾವು ಯಾವ ಮುಸಲ್ಮಾನ ಸ್ಮಶಾನಕ್ಕೆ ಹೋಗ್ಲಾಕತ್ತೀವಿ? ಅದು
ಅದು ಇಲ್ಲೇ 29 ವಾರ್ಡಿನ ಸಮಸ್ತ ಜನರಿಗೆ ಅನುಕೂಲ ಆಗಲಿ, ಕಾಲೇ ಭಾಗದಾಗ SC/ST ಮಂದಿ ಆದ್ರೆ ಅವ್ರಿಗೆ ಅನುಕೂಲ ಆಗಲಿ, ಬ್ರಾಹ್ಮಣ ಸಮಾಜ ಇಲ್ಲೇ ಸಮೀಪ ಇದ್ದವ್ರಿಗೆ ಅವ್ರಿಗೆ ಅನುಕೂಲ ಆಗಲಿ. ಇಲ್ಲೇ ಬ್ರಾಹ್ಮಣ ಸಮಾಜ ಎಲ್ಲ ಕೋವಿಡ್ನ್ಯಾಗ ಸಾಕಷ್ಟು ಜನಗಳನ್ನು ರೋಡ್ ಮ್ಯಾಗ ನಿಂತಿದ್ದು, ಅದು ಅನುಕೂಲ ಆಗೋ ಸಲುವಾಗಿ ಇಲ್ಲಿ ಇದ್ದಂಥ ಹಿಂದೂ ಸಮಾಜದವರಿಗೆ ಅವರಿಗಾಗಲಿ ಎಲ್ಲ ಭಾಳ ಬಡವರು ಅದಾರ, ಇಲ್ಲಿ ಅವರಿಗೆ ತೊಂದರೆ ಆಕೈತಿ, ಸಂಜೆ ಅಂತಿಮ ಸಂಸ್ಕಾರ ಮಾಡೋಕ್ಕೆ ತೊಂದರೆ ಆಕೈತಿ ಅನ್ನೋದು ಇಲ್ಲಿ ಸಾಕಷ್ಟು ಅನುಕೂಲ ಆಕೈತಿ. ಎಲ್ಲ ಜನರಿಗೆ, ಎಲ್ಲ ಸಮಾಜ ವರ್ಗದವ್ರಿಗೆ ಆಕೈತಿ ಅನ್ನೋ ದೃಷ್ಟಿಯಿಂದ ನಾವು ಅದು ಮಾಡಾಕತ್ತಿದ್ದು. ಏನದು ಹೋಗಿ ರಜಾಕ್ ಬರ್ತೀವ್ರು ಸ್ಮಶಾನಾಗ ಮಾಡ್ಕೊಳತ್ತಾರ? ಏನು ರಜಾಕ್ ಬರ್ತಿದ್ದು ಅದು ಸ್ಮಶಾನ ಐತಿ ಎಲ್ಲರೇ? ಅಲ್ಲಿ ಪ್ರೇಮಾನಂದ ಮಾಡಾಕತ್ತಿದ್ದು ಅಲ್ಲಿ ಸುಡುವುದಿಲ್ಲ, ಅಲ್ಲಿ ಬರೀ ಇದು ಗೊರಾಳದಲ್ಲಿ ಒಂದು ಕಡೆ ಶಿವರುದ್ರ ಬಾಗಲಕೋಟೆ ಹೇಳ್ತಾನೆ ನಮ್ಮ ಸಮಾಜನಾಗೆಲ್ಲ ಮಾಡಿದ್ರೆ ಇದು ಆಕೈತಿ ಅದಕ್ಕಿಸಿ, ಅಲ್ಲೇ ಮಾಡಿದ್ರೆ ಏನು ಆಕೈತಿ ನಿಮ್ಗೆ? ನಿಂಬಲ್ಲೇ ಹೊಂದಾಣಿಕಿಲ್ಲ. ಇವಾಗ ನಮ್ಮ ರಾಜೇಶ್ ಜೋಗೇರಿ ಮತ್ತು ಅಶೋಕ್ ನಮ್ಗಂಡು ಅವ್ರು ಇಲ್ಲಿ ಸೋಲಾಪುರಕ್ಕೆ ಮಾಡತ್ತಾರೆ, ಇವರಲ್ಲೇ ಪ್ರೇಮಾನಂದ ನಮ್ಮಲ್ಲೇ ಮಾಡತ್ತಾರೆ. ನಿಂಬಲ್ಲೇನೆ ಇನ್ನು ಕಿಚ್ಚಾಟ ನಡೆದೈತಿ. ನೀವು ಎಲ್ಲರೇ ಮಾಡಿರಿ, ಅದು ನಮ್ಮ ಧರ್ಮಗಲ್ಲ, ಅದು ಎಲ್ಲರೇ ಮಾಡಲಿ. ನಮ್ಮ ಹಿರಿಯರು ಏನು ಹೇಳ್ತಾರೆ ಅದ್ರ ಪ್ರಕಾರ ಮಾಡಲಿ, ಎಲ್ಲೇ ಮಾಡಿದ್ರೆ ತೊಂದರೆ ಇಲ್ಲ. ಮಾಡಿದ್ರು ಅದು ಸಮಸ್ತ ಹಿಂದೂ ಸಮಾಜ ಜನರಿಗೆ ಅದ, ಬೇರೆ ಯಾವ ಸಮಾಜಿಗೆ ಅನುಕೂಲ ಸಮಾಜ ಮಾಡ್ತಾ ಇಲ್ಲ. ಗಾಡಿದು ಹೇಳ್ತೀರಿ, ಗಾಡಿದ ಬಗ್ಗೆ ಏನು ಗೊತ್ತದ ನಿಮ್ಗೆ? ನಾಳೆ ನೀವು ಯಾರೇ ಆಗ್ತಿರಲ್ಲ, 35 ಮಂದಿ ಒಳಗೆ ಯಾರು ಮೇರೆ ಹಾಕ್ತಾರ, ಅವ್ರಿಗೆ ಗೌರವ ಬೇಕಾಗಿಲ್ವಾ? ಅವ್ರಿಗೆ ಬೇಕಾಗಿಲ್ಲ ಗೌರವ? ಬೇರೆ ಕಡೆ ಎಲ್ಲ ಕಡೆ ಏನೇನಾಗ್ಯಾವ ಅನ್ನೋದು ಅದು ನೋಡ್ಕೊಂಡು ಬರ್ರಿ. ನಿನ್ನೆ ಮನೆ ಬಂದು ಮಾತಾಡಕತ್ತೀರಿ, ಹೋಗ್ರಿ ಮಹಾನಗರ ಪಾಲಿಕೆಗಳಲ್ಲಿ ಏನೇನೇನಾಗೈತಿ, ಯಾವ ರೀತಿ ಮಹಾಪೌರರಿಗೆ ಇರ್ತೈತಿ, ಅವ್ರ ಸೌಲಭ್ಯ ಏನದಾವು ಅದು ನೋಡ್ಕೊರಿ, ಆಮೇಲೆ ಮಾತಾಡ್ರಿ. ಇವರು ಮಗಿಮಠ್ ಸಾಹೇಬ್ರು ಹೇಳ್ತಾರೆ 2018ರಿಂದ 2023 ತನಕ ಮುಂಬೈ ಸರ್ಕಾರ ಸಾಕಷ್ಟು ಫಂಡ್ ತಂದಿಸಿ ಎಲ್ಲೆಲ್ಲೇ ಮಾಡ್ಯಾರ, ಎಲ್ಲಿ ರೋಡ್ ಇದ್ದಿದೆ ಅದೇ ರೋಡನ್ನು ಮತ್ತೆ ಹಡ್ಡಿ ಅಲ್ಲೇ ಕೆಲಸ ಮಾಡತ್ತೆ. ಶಿವರುದ್ರ ಬಾಗಲಕೋಟೆ ಅವ್ರಿಗೆ ದೇವರ ಹಾನಿ ಮಾಡತ್ತೆ ಹೇಳ್ರಿ. ನಾನೇ ಪೂಜೆಗೆ ಹೋಗಿನಿ ಅವ್ರು ವಾರ್ಡ್ನಾಗ, ಅಲ್ಲಿ ಅದೇ ವಾರ್ಡ್ನಾಗ ಅವ್ರಿಗೆ ತಾರತಮ್ಯ ಮಾಡತ್ತಾರ, ಅವ್ರು ಬೇರೆಯವ್ರ ವಾರ್ಡಿಗೆ ನೋಡಾಕತ್ತಾರ. ಈಗ ನಾಳೆ ಅವ್ರು ಲೇಔಟದ ಏನು ಸರ್ವಿಸ್ ರೋಡ್ ಬಿಟ್ಟಾರೋ ಆ ರೋಡ್ ಕ್ಯಾನ್ಸಲ್ ಹೆಂಗೆ ಮಾಡ್ಸಾರೋ, ಆ ರೋಡ್ ಕ್ಯಾನ್ಸಲ್ ಮಾಡೋಕ್ಕೆ ಯಾವ ಕಾರಣ ಅದಾರ ಅದಕ್ಕೆ ತನಿಖೆ ಮಾಡಿಸ್ತೀನಿ, ಗೊತ್ತಾಗಲಿ ಅವ್ರಿಗೂ. ಪ್ರಾಯಶಃ ಏನೈತಿ ಬಸವನಗೌಡರಿಗೆ ವಯಸ್ಸಾಗೈತಿ, ನಿಂದರಿ ನೀವು ಮನ್ಯಾಗ ಕೂಡ್ರಿ, ನಾವು ಟಿಕೆಟ್ ತೊಗೋತೀವಿ, ನೀವು ಬಯಸಿರ್ಬೇಕು. ಇನ್ನೂ ಗೌಡ್ರ ಘಟ್ಟದ ನಿಮ್ಮ ಟಿಕೆಟ್ ಸಿಗೋದಿಲ್ಲ. ಶಿವರುದ್ರ ಗೌಡ್ರು ಇನ್ನೂ ಪಟ್ಟು ನೀವು ಹೋಗೋದಿಲ್ಲ, ನೀವು ಅಷ್ಟೇ ಟಿಕೆಟ್ ಸಂಬಂಧ ಮಾತಾಡಬೇಡ್ರಿ. ನೀವಾಗಲಿ, ಪ್ರೇಮಾನಂದ ಆಗಿರಿ, ರಾಜು ಮಗಿಮಠ ಆಗಲಿ, ಬರೀ ಕನಸು ನೋಡೋದು ಟಿಕೆಟ್ದು. ನಮ್ಮಲ್ಲೇ ಬೇರೆ ಟಿಕೆಟ್ ನಾವು ಕೊಡೋರಿಲ್ಲ, ನಾವು ಕೇಳೋರು ಅಲ್ಲ. ಹಮೀದ್ ಮುಷ್ರಿಫೆ ನಮ್ಮ ನಾಯಕ, ಹಮೀದ್ ಮುಷ್ರಿಫ್ಗೆ ಟಿಕೆಟ್ ಕೊಡಿಸ್ತೀವಿ. ನೀವು ಏನು ಡೂಪ್ಲಿಕೇಟ್ ಮಾಡಿಲ್ಲ, ನಾವು ಒರಿಜಿನಲ್ ಮಾಡಿ ನಾವು ಗೆದ್ದು ತೋರಿಸ್ತೀವಿ. 29 ವಾರ್ಡ್ನಾಗ ಎಲ್ಲ ಜನರು ಮನಸ್ಸು ಮಾಡ್ಯಾರ, ಅವರಿಗೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಬೇಕು. ಸ್ಥಳೀಯವರು ಅದಾರ, ಅವ್ರು ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ಯಾರ. ಆದ್ದರಿಂದ ನಮ್ಮೆಲ್ಲ ಹಿರಿಯರು ಕೂಡ್ಕಿಸಿ ಅವರಿಗೆ ಟಿಕೆಟ್ ಕೊಟ್ಟಾರ. ನಮ್ಮೆಲ್ಲ ಮಹಾನಗರ ಪಾಲಿಕೆ ಗೌರವಾನ್ವಿತ ಸದಸ್ಯರು ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡಿ ಅವ್ರಿಗೆ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ, ಗೆಲ್ಲಿಸ್ತೀವಿ. ಅವ್ರು 100% ಗೆಲ್ತಾರೆ ಅನ್ನೋದು ಖಾತ್ರಿಯಾಗಿ. ಇವರು ಏನು 4-5 ದಿವಸಲೇ ಎಲ್ಲ ಚುರುಕಾಗಿವಲ್ಲ, ಪಾದಯಾತ್ರೆ ಮುಖಾಂತರ ತಿರ್ಗಾಳಕತ್ತಿದ್ದು ನೋಡ್ತಾ ಇದ್ದಾರೆ, ಮನೆ ತಿರ್ಗಾಡ್ತಾ ಇದ್ರು ನೋಡ್ತಾ ಇದ್ದಾರೆ. ಅವೆಲ್ಲ ನೋಡಿ ಗಾಬರಿ ಆಗ್ಯಾರ. ಅವ್ರು ಶಾಸಕರು ಖುಷ್ ಮಾಡ್ಯಾರ, ಇವ್ರು ಬಂದು ಕತ್ತಿ ಪ್ರೆಸ್ ಮಾಡತ್ತಾರೆ. ಇವ್ರು ತನ್ನ ಮನಸ್ಸಲ್ಲೇ ಮಾಡಿಲ್ಲಿದ್ದು ಎಲ್ಲ. ನೀವು ಪೂಜ್ಯ ಮಹಾಪೌರ ಪತಿಯಾಗಿ ಇದು ಮಾಡಕತ್ತಾರ, ಮತ್ತು ನಿಮ್ಮ ಮಕ್ಕಳು ಮಾಡಿದ್ರೆ ನಡೀತೈತಿ. ನೀವು ನಿಮ್ಮ ತಾಯಂದಿರು ಇದ್ದಾಗ ನೀವು ಮಕ್ಕಳು ಮಾಡಿದ್ರೆ ನಡೀತೈತಿ, ನಿಮ್ಮ ಹೆಂಡತಿಯವರು ಇದ್ದಾಗ ಅದು ಮಾಡಿದ್ರೆ ನಡೀತೈತಿ. ಬೇರೆಯವ್ರು ಮಾಡಿದ್ರೆ ತ್ರಾಸಾಗತ್ತೆ ನೋಡ್ರಿ. ಜನರಲ್ ಫಂಡ್ನಾಗ ಅದು ಎಲ್ಲ ವಾರ್ಡ್ನಾಗ ಹಾಕಿದ್ದೀವಿ. ಕೆಲವೊಂದು ವಾರ್ಡ್ನಲ್ಲಿ ಟೆಂಡರ್ ಮಾಡಿಲ್ಲ, 3 ಕಮಿಷನರ್ ಬದಲಾವಣೆ ಆದ ಕಾರಣ ಅಧಿಕಾರಿಗಳು ಇಲ್ಲತ್ನಾಗ ಇರಲಿಲ್ಲ. ಅವರು ಅಧಿಕಾರಿಗಳು ಮಾಡಿಲ್ಲ, ಅಧಿಕಾರಿ ಮಾಡಿದ ತಪ್ಪಿಗೆ ಅವ್ರು ಹೇಳ್ತಿದ್ದಾರೆ. ಭ್ರಷ್ಟಾಚಾರ ಬಗ್ಗೆ ಮಾತಾಡಿದರು ಮಗಿಮಠ್ ಸಾಹೇಬರು. ಯಾವ ಭ್ರಷ್ಟಾಚಾರ ಬಗ್ಗೆ ನೀವು ಮಾತಾಡ್ತಾ ಇದ್ದಿರಲ್ಲ, ಅವನ್ನ ಆಲ್ರೆಡಿ ಸಸ್ಪೆಂಡ್ ಮಾಡಿದ್ದೀವಿ. ಏನು ಸಾಗರ್ ಹತ್ಕಿಸಿದ್ರಲ್ಲ, ಕೇವಲ ಸಾಗರ್ ಸಸ್ಪೆಂಡ್ ಆಗಬಾರ್ದಿತ್ತು. ಇನ್ನೂ 3 ಮಂದಿ ಅದಾರ, ಅವರಿಗೆ ನಿಮ್ಮ ಶಾಸಕರು ಅವ್ರಿಗೆ ಹೆಲ್ಪ್ ಮಾಡ್ಯಾರ. ಆಯ್ತು, ತನಿಖೆ ಮಾಡಿಸ್ರಿ, COD ತನಿಖೆ ಮಾಡ್ಯಾರ್ರಿ.
ಆ ಭ್ರಷ್ಟಾಚಾರ ಒಳಗೆ ಯಾರ್ಯಾರು ಅದಾರ ಅನ್ನೋದು ಎಲ್ಲರ ಹೋಗಲಿ. ಈಗಾಗಲೇ ಭಾಳಷ್ಟು ಏನು ಇವ್ರ ಮಂದಿಗೆ ರಿಲೀವ್ ಆಗೋದದ, ರಿಲೀವ್ ಮಾಡ್ಲಿಕ್ಕೆ ಇನ್ನೂ ತಯಾರಿಲ್ಲ. ಕೆಲವು ಮಾತು ಕೇಳಿಕಿಸಿ ಅಧಿಕಾರಿಗಳು ರಿಲೀವ್ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮಲ್ಲೇ ಕೆಲವು ಅಧಿಕಾರಿಗಳು 7 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೋತಾ ಅವ್ರಿಗೆ ಇದು ಆಗಿಬಿಟ್ಟೈತಿ. ಶಾಸಕರ ಒಮ್ಮಗಲಿಂದ ಅವ್ರು ಕೆಲಸ ಮಾಡ್ತಾ ಇಲ್ಲ. ಆ ಕಾರಣ ಎಲ್ಲರೂ ಬಂದು ಕಿಸಿ ಮೇಯರ್ ಮಾಡಿಲ್ಲ, ಮೇಯರ್ ಸಿಗ್ನೇಚರ್ ಮಾಡಿಲ್ಲ. ನೀವು ಯಾವುದೇ ಫೈಲ್ ತಂದ್ರೆ 35 ವಾರ್ಡ್ ಮಂದಿಗೆ ಹೇಳ್ತೀನಿ ನಾನು, ನೀವು ಯಾವುದೇ ಫೈಲ್ ತಂದ್ರೆ ನಿಮ್ಮ ದೇವರಾಣಿ ಪ್ರಮಾಣ ಮಾಡಿ ಹೇಳ್ರಿ, ನಾನು ಸಹಿ ಮಾಡಿಕೊಳ್ಳಿಲ್ಲಪ್ಪ ಅಂತ. ನಾವು ಸಹಿ ಮಾಡಿದ ನಂತರ ಕೆಲಸ ಮಾಡ್ಕೊಳ್ದು ನಿಮ್ಮದು. ಇವರು ನಮ್ಮ ಕಮಿಷನರ್ ಮಾಡಿಲ್ಲ, ಇಂಜಿನಿಯರ್ ಮಾಡಿಲ್ಲ, ಅವರು ಮಾಡಿಲ್ಲ ಅಂದರೆ ಅದಕ್ಕೂ ನಾವೇ ಜವಾಬ್ದಾರ. ನಿಮ್ಮ ಕೆಲಸ ಏನು? ಮತ್ತು ನೀವು ಮಾಡ್ಕೋಬೇಕಾಗಿದ್ದು ನೀವು ಕೆಲಸ ಮಾಡಬೇಕು. ನೀವು ಯಾವ್ಯಾವ ಫೈಲ್ ತಂದಿರಿ, ಯಾವ್ಯಾವ ಕೆಲಸಕ್ಕೆ ತೊಗೊಂಡು ಬಂದಿರಿ, ನೀವು ದೇವರ ಪ್ರಮಾಣ ಮಾಡೋಕೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರು ಹಾನಿ ಮಾಡಿ ಹೇಳ್ಬೇಕು. ನಿಮ್ಮ ಫೈಲ್ ಸೈನ್ ಮಾಡಿಲ್ಲ ವರ್ತಿಯವ್ರ ಕೇಸಿ. ಯಾವುದೇ 35 ವಾರ್ಡಿನ ಸದಸ್ಯರಿರಲಿ, ಎಲ್ಲರಿಗೂ ನಾನು ಸಮಕ್ಷಮ ಕೇಳ್ತಾ ಇದ್ದೀನಿ. ಕೆಲಸ ಟೆಂಡರ್ ಆಗಿಲ್ಲ ಬಿಟ್ಟಿಲ್ಲ ಅದು ಬೇರೆ ವಿಷಯ. ನೀವು ಯಾವ್ಯಾವ ಸಂದರ್ಭನಾಗ ತಂದಿರಿ ಪ್ರತಿಯೊಂದು ಸಹಿ ಮಾಡಿಸ್ಕೊಟ್ಟಿದ್ದೀವಿ. ಯಾವ ಉಳ್ದೈತಿ ತೋರಿಸ್ರಿ, ಇದು ಫೈಲ್ ಆಗಿಲ್ಲ ಅದಕ್ಕೆ. ಯಾವ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇದ್ದೀರಿ, ಯಾವ ಭ್ರಷ್ಟಾಚಾರ ಅದ ತನಿಖೆ ಮಾಡಿಸ್ರಿ. ನಾನು ನಿಮ್ಮ ಜೊತೆಲಿ ಕೊಂಡಿರ್ತೀನಿ. ಯಾರ್ಯಾರು ಅದಾರ ಅವ್ರು ನೋಡೋಣ. ಅವಾಗ ಅವ್ರಿಗೆ ಯಾರು ಉಳಿಸ್ಲಿಕ್ಕೆ ಬರ್ತಾರೆ ಅದನ್ನೂ ನೋಡೋಣ. ಆದ್ದರಿಂದ ಯಾರಿಗೆ ನೀವು ಮಾತಾಡಬೇಕಾಗೈತಿ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾತಾಡ್ರಿ. ಮೈನಾರಿಟಿ ಫಂಡ್ ಬಗ್ಗೆ ನಮ್ಮ ರಾಹುಲ್ ಜಾಧವ್ಜಿ ಭಾಳ ಇಂಪಾರ್ಟೆಂಟ್ ಮಾತಾಡಿದರು. ರಾಹುಲ್ ಜಾಧವ್ಜಿ ನೀವು 2 ಮಾತು ಮಾತಾಡೋದು ಬಿಟ್ಟು ಬಿಡ್ರಿ. ನೀವು ಮೈನಾರಿಟಿ ಫಂಡ್ ಬಂದಿದ್ದು ನಿಮ್ಮ ಶಾಸಕರು ಎಲ್ಲಿ ಹಾಕ್ಯಾರ ಕೇಳ್ರಿ. 20 ನಂಬರ್ ವಾರ್ಡ್ನಾಗ ಹಾಕಿದ್ದು ಅಂಕಿ ಸಂಖ್ಯೆಯಲ್ಲಿ ಅವ್ನು ರೆಕಾರ್ಡ್ ಕೊಡ್ತಾ ಇದ್ದೀನಿ ನಾನು. ನಮ್ಮ ಫಂಡ್ ಬಂದಿದ್ರು ನಿಮ್ಗೆ ಸಾಲ್ವಾಲ್ತು. ವಾರ್ಡ್ ನಂಬರ್ 22 ಹಾಕ್ಸಿರಿ. ಪ್ರೇಮಾನಂದ್ ಬಿರಾದರ ಹಿಂಗೆ ಮಾಡಿ ಕಿಸಿ ಟಿಕೆಟ್ ಬರ್ತೈತಿ. ನಮ್ಮ ಅನ್ನದನ್ನ ನಿಮ್ಮ ಮುತ್ತಾದ ಅನ್ನದಕ್ಕೆ ಹೇಳ್ಕೊತ ಅವ್ರು ತಿರ್ಗಾಡ್ತಾರೆ. ಟಿಕೆಟ್ ತೊಗೊಳಕ್ಕೆ ನಿಮ್ಗೆ ಪ್ರೇಮಾನಂದ್ ಇನ್ನೂ ಅವಕಾಶ ಇಲ್ಲ, ಭಾಳ ಟೈಮ್ ಬೇಕಾಕೈತಿ ನಿಮ್ಗೆ. ನೀವು ಟಿಕೆಟ್ ಸಾಲ್ವ್ ಮಾಡಿ ದೊಡ್ಡ ಮಾತಾಡತ್ತೀರಿ. ನೀವು ಶಾಸಕರಾಗಿರಿ, ಸಚಿವರಾಗಿರಿ, MP ಆಗಿರಿ, ಪ್ರೈಮ್ ಮಿನಿಸ್ಟರ್ ಆಗಿರಿ, ನಾವೇನು ನಮಗೆ ಇದು ಇಲ್ಲ. ಅದು ಬೇರೆಯವ್ರಿಗೆ ಇಲ್ಲಟ್ರ ಮಾತಾಡೋದು ಸರಿಯಲ್ಲ. ಯಾವುದೇ ಕಾರಣಕ್ಕೂ ಈ 29ನೇ ವಾರ್ಡಿಂದ ಇಲೆಕ್ಷನ್ ನಾವು ಗೆಲ್ತೀವಿ, ನಾವು ಗೆಲ್ಲೇ ತೋರಿಸ್ತೀವತ್ತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅದಕ್ಕೆ ನಾಳೆ ಭಾಳ ನಮ್ಮ ಅಭ್ಯರ್ಥಿ ಏನದ ಬಾಬು ಯಲಗಂಟಿ ಅವರು ಯಾವುದೇ ಕಾಲಕ್ಕೆ ಗೆಲ್ತಾರೆ ಅನ್ನೋದು ಭಯ ಹುಟ್ಟಿ ಅವರು ಎಲ್ಲ ರೀತಿಯಿಂದ ನಮ್ಗೆ ಅಪವಾದ ಮಾಡ್ತಾರೆ. ಈ ಅಪವಾದ ಸುಳ್ಳು, ನಾನು ಖಂಡನೆ ಮಾಡ್ತೀನಿ. ಅವ್ರು ಯಾವತ್ತೂ ಇದು ಆಗಿಲ್ಲ. ಅವ್ರು ಬರೀ ಮೀಟಿಂಗ್ನಾಗ ಬಂದು ಕಿಸಿ ಫೋಟೋ ಬರಬೇಕು, ಟಿವ್ಯಾಗ ಬರಬೇಕು ಅನ್ನೋದ್ರಿಂದ ಮೀಟಿಂಗ್ನಾಗ ಬಂದು ಒದ್ದಾಡಿ ನಾಟಕ ಮಾಡೋದು ಒಂದೇ ಕಲ್ತಾರೆ. ಎಲ್ಲರಿಗೆ ಅಪವಾದ ಮಾಡೋದು ಒಂದೇ ಕಲ್ತಾರೆ. ಯಾವ 29 ವಾರ್ಡಿನ ಎಲ್ಲ ಸಮಾಜ ವರ್ಗದವ್ರಿಗೆ ಕಳ್ಕಳಿನ ವಿನಂತೀನಿ. ಅವ್ರು ತಮ್ಮ ಅಮಲವಾದ ಮತವನ್ನು ಕೊಟ್ಟು ಅವ್ರು % ಬಹುಮತದಿಂದ ಆರಿಸಿ ತೋರ್ಬೇಕಂತ ತಮ್ಮಲ್ಲಿ ವಿನಂತಿಸಿ ಮಾಡ್ಕೊತೀನಿ. ತಮ್ಮ ಮತ್ತೆ ಏನಾದ್ರು ಪ್ರಶ್ನೆ ಇತ್ತಂದ್ರೆ ಕೇಳಿ ಸರ್. ಹಾಂ ಸರ್. ಬಿಜೆಪಿನೇ ಕ್ಯಾಂಡಿಡೇಟ್ ಬೇಕಾಯ್ತಲ್ಲ, ಕಾಂಗ್ರೆಸ್ನ ಒಂದು ಕ್ಯಾಂಡಿಡೇಟ್ಗಳು ಸಿಗಲಿಲ್ಲ. ಕಾಂಗ್ರೆಸ್ನವರು BJP ಅವ್ರು ಕರ್ಕೊಂಡು ಬಂದಿವಿ ಅನ್ನೋದಕ್ಕಿಂತ ಅವರು BJPಯಲ್ಲಿ ಮೊದಲಿದ್ದು ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು ಇದ್ದಾಗ, ಈಗ ಅವರು ಇಲ್ಲ ನಮ್ಮ ಕಾಂಗ್ರೆಸ್ ಜೊತೆಲಿ ಇದ್ದಾರೆ, ಅವರಿಗೆ ಗುರುತಿಸಿ ಅವರನ್ನು ಟಿಕೆಟ್ ಕೊಟ್ಟಾರ ನಮ್ಮ ಹಿರಿಯರು. ಅದಕ್ಕೆ ನಾವು ಅದಕ್ಕೆ ಒಪ್ಕೋಬೇಕಾಗ್ತೈತಿ. ಆಮೇಲೆ ಲೋಕಲ್ ಇರೋದ್ರಿಂದ ಅವ್ರು ಸ್ಥಳೀಯವರು ಅದಾರ, ಈಗಾಗಲೇ ಆ ವಾರ್ಡ್ನಲ್ಲಿ ಕೆಲಸ ಮಾಡ್ಯಾರ. ಇವ್ರು BJPಗೆ ಈ ವಾರ್ಡಿನ ಕ್ಯಾಂಡಿಡೇಟ್ ಸಿಗಲಿಲ್ಲ, ಬೇರೆ ವಾರ್ಡಿನ ತಂದು ಕಿಸಿ ನಿರ್ಸ್ಯಾರ, ಬೇರೆ ವಾರ್ಡಿನ ತಂದು ನಿಂದಿಸ್ಯಾರ. ಯಾಕೆ ಇವ್ರು ಈ ವಾರ್ಡ್ನವ್ರು ಕೇಳಿದ್ರಲ್ಲ ಅವ್ರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ? BJP ಅವ್ರಿಗೆ ಸಿಗ್ಲಾರ್ದ ಕಾರಣ ಅವ್ರು ಬೇರೆ ವಾರ್ಡಿನ ತಂದು ಕಿಸಿ ನಿಂದಿಸ್ಯಾರ. ಆಮೇಲೆ ನಿಮ್ಮ ಮಹಾನಗರ ಪಾಲಿಕೆ ನಿಮ್ಮ ನೇತೃತ್ವದಲ್ಲಿ ಸಾಕಷ್ಟು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಯಾವುದೇ ರೀತಿ ನಮ್ಮ ಕೆಲಸಗಳಿಗೆ ಅನುಕೂಲಕರವಾದಂಥ ವಾತಾವರಣ ಅಲ್ಲಿ ಇಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಅವರೇ ಅವರು ಪ್ರಮಾಣ ಮಾಡಿ ಹೇಳಿ ಅವರಷ್ಟು ಕೆಲಸ ಯಾರೂ ಮಾಡ್ಕೊಂಡಿಲ್ಲ. ಅವ್ರದ್ದೇ ಕೆಲಸ ನಡೆದೈತಿ. ಇವತ್ತಾದ್ರೂ ಶಾಸಕರ ಕೈಲಿ ಫೋನ್ ಮಾಡಿಸ್ತಾರೆ, ಕೆಲಸ ಮಾಡ್ಕೋತಾರೆ. ಇಲ್ಲಿ ಒಂದು ಟ್ರಾವ್ ಪಾಸ್ ಮಾಡೋಣ. ಇದೇ ಪ್ರೇಮಾನಂದ್ ಬ್ರಾದರ ಬೆಂಗಳೂರಿಗೆ ಹೋಗಿ ಅವ್ರು ಅನ್ನ ಹೇಳ್ಕಿಸಿ ಅಲ್ಲಿ ಲೆಟರ್ ತೊಗೊಂಡು ಕಿಸಿ ಅಲ್ಲಿ ಲೆಟರ್ ಕೊಡ್ಸ್ಯಾರ. ಅಲ್ಲಿ MLA ಅವರು ಚಿತಾಗಾರ ಸಂಬಂಧ ಮೊದಲು ಕೊಡ್ಸಿದ್ರೆ ಮೀಟಿಂಗ್ನಾಗ ಒಬ್ಬರು ಮಾತಾಡಿಲ್ಲ ಇವ್ರ ಬಗ್ಗೆ. ಇದೇ ಪ್ರೇಮಾನಂದ್ ಬ್ರಾದರ್ ಅವ್ರ ಬಗ್ಗೆ ಮಾತಾಡಿಲ್ಲ ಅಲ್ಲಿ ಮೀಟಿಂಗ್ನಾಗ ವಿಷಯ ಬಂದಾಗ.
ಆಮೇಲೆ ಎಲ್ಲದು ಇಲ್ಲಿ ಕರೆಸ್ಪಾಂಡೆನ್ಸ್ ಹೋದ್ಮೇಲೆ ಅಲ್ಲಿ ಹೋಗಿ ಲೆಟರ್ ಕೊಡ್ಸ್ಯಾರ. ಅದು ಏನಾಗೋದು ನಮ್ಗೆ ಎಲ್ಲರೇ ಆಗಲಿ ಚಿತಾಗಾರ ಆದ್ರೆ ನನಗೆ ಆಕೈತಿ, ನಮ್ಮ ಸಮಾಜಕ್ಕೆ ಆಕೈತಿ, ನಮ್ಗೆ ಆಕೈತಿ. ಎಲ್ಲೇ ಮಾಡಿದ್ರು ಎಲ್ಲೇ ನಮ್ಮ ಸಮಾಜ ಎಲ್ಲ ಪಾಪ ಅವ್ರಿಗೆ ಅನುಕೂಲ ಆಗಲಿ ಅನ್ನೋದು ನಾವು ಬಯಸ್ತೀವಿ. ಅಲ್ಲಿ ದೇವಗಿರಿ ನನಗೆ ಬೇಕತ್ತಾರ, ನಮ್ಮ ಅಶೋಕ್ ನಾಮಗೊಂಡವ್ರು ನಮ್ಗೆ ಅಲ್ಲೇ ಬೇಕತ್ತಾರ, ಇಲ್ಲಿ ಪ್ರೇಮಾನಂದ್ ನಮ್ಗೆ ಬೇಕತ್ತಾರ, ಅವ್ರವ್ರಿಗೆ ಕಿತ್ತಾಳತ್ತಾರ. ನಾ ಏನು ಮಾಡಲಿ ಅದಕ್ಕೆ? ಯಾವುದು ಮುಕ್ತಿ ವಾಹನಕ್ಕೆ ಅಡ್ಡಿಪಡಿಸುವಂಥ ಏನು ಕೆಲಸ ಆಗಿದೆ ಅಂತ ಫಸ್ಟ್ ಮೀಟಿಂಗ್ನಾಗೆ ಪಾಸ್ ಮಾಡಿವಿ ನಾವು. ಅಶೋಕ್ ಸಜ್ಜನ ವಿಳಂಬ ಮಾಡಿದ್ರಿಂದ ಅದು ಇನ್ನೂ ತನಕ ಬಂದಿಲ್ಲ. ಫಸ್ಟ್ ಮೀಟಿಂಗ್ನಲ್ಲಿ ಪಾಸ್ ಮಾಡಿದ್ವಿ. ಅದು ಒಂದು ಮುಸಲ್ಮಾನ ಮುಕ್ತಿ ವ್ಯಾನ್ ಬೇಕು, ಒಂದು ಹಿಂದೂ ಸಮಾಜ ಮುಕ್ತಿ ವ್ಯಾನ್ ಬೇಕಂತ ಎರಡು ತರಿಸಿದ್ವಿ. ಇಷ್ಟು 16 ವೆಹಿಕಲ್ ತರಿಸಿದ್ವಿ. ನಾವು 16 ವೆಹಿಕಲ್ ಕೇಸಿ ಎಲ್ಲ ಕೆಲಸ ಸ್ವಚ್ಛತಾ ಐತಿ. ಈಗ ಮೊನ್ನೆ ನೋಡ್ರಿ ಪರಿಸರ ದಿನ ಇಲ್ಲಿ ಬಿಜಾಪುರ ಎಲ್ಲರಿಗಿಂತ ಪರಿಸರ ಒಳಗೆ ಚಲೋ ನಂಬರ್ 1 ಅದ. ನಮ್ಮ ಸಚಿವರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬ್ರವ್ರದ್ದು ಏನು ಎಲ್ಲ ಗಿಡ ಹಚ್ಚುವುದರಿಂದ ಇಡೀ ಕರ್ನಾಟಕನಾಗ ಬಿಜಾಪುರ ನಂಬರ್ 1 ಅದ. ಸುನೀಲ್ ಗೌಡ್ರು ಅವ್ರ ಸಂಬಂಧ ಸಾಕಷ್ಟು ತಿರುಗಾಡಿಕಿಸಿ ಎಲ್ಲ ಕಡೆ ಮಂತೇಶ್ವರಾದ್ರು ಅವ್ರು ಕೂಡಿ ತಿರುಗಾಡಿ ಎಲ್ಲ ಕಡೆ ಗಿಡಗಳನ್ನು ಕೊಡ್ತಾನೆ. ಚಲೋ ಪರಿಸರ ಸಿಗ್ಬೇಕಾದ್ರೆ ಕರ್ನಾಟಕದಲ್ಲಿ ಬಿಜಾಪುರ ನಂಬರ್ 1 ಅದ. ಅಲ್ಲ ಫಂಡ್ ತರಕ್ಕೂ ಆಗಿಲ್ಲ ಇವ್ರ ಕೈಯಲ್ಲಿ. ಉಸ್ತುವಾರಿ ಸಚಿವರು ದೊಡ್ಡದಾಗಿ ಹೇಳಿದ್ರು 200 ಕೋಟಿ 300 ಕೋಟಿ ತಂದು ಅದು ಹಂಚೋದು ಬರೀ ಕಾಂಗ್ರೆಸ್ ಪಕ್ಷದವ್ರು ಅಷ್ಟೇ ಅನಿಸ್ತಾ ಇದ್ದಾರೆ ಅನ್ನೋ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನೀವೇನು ಮಾಡಿದ್ರಿ? ನಿಮ್ಮ ಸರ್ಕಾರ ಇದ್ದಾಗ ಮಗಿಮಠ ಹೇಳಿದ್ರಲ್ಲ 2018ರಿಂದ 23 ತನಕ ನಾವು ತಂದೆವು. ಆ ಫಂಡ್ ಎಲ್ಲಿ ಯುಟಿಲೈಸ್ ಮಾಡಿರಿ? ಅದು ಅಲ್ಲದೆ ಮೈನಾರಿಟಿ ಫಂಡ್ ಬಂದಿದ್ದು ಸಹಿತ 22 ನಂಬರ್ನಾಗ ಹಾಕಿರಿ. ಮೊನ್ನೆ ಮೈನಾರಿಟಿ ಫಂಡ್ ಬಂದಿದ್ದು ನಿಮ್ಮ ಲೆಟರ್ನಾಗ ಎಲ್ಲೆಲ್ಲಿ ಹಾಕಿರಿ ನೀವು ನೋಡ್ಕೋರಿ. ಮೈನಾರಿಟಿ ಫಂಡ್ನು ಸಾಲ್ವ್ ಅಲ್ತ ನಿಮ್ಗೆ. ನೀವು ಮಾಡಬೇಕಾಗಿದ್ದು ಎಲ್ಲ ರೋಡ್ ಮಾಡ್ಬೇಕಾರೆ ಈ ಏನು ಗಾಂಧಿ ಚೌಕಲ್ಲಿಂದ ಅಚ್ಚಿ ಕಡೆ ರೋಡ್ ನಿಮ್ಗೆ ರೋಡ್ ನೋಡಕ್ಕೆ ಸಿಗ್ತೈತಿ. ಗಾಂಧಿ ಚೌಕಲಿಂದ ಈಚೆ ಕಡೆ ಯಾವ ವಾರ್ಡ್ನಾಗ ಆಗೈತಿ? ಏನು ಜುಮಾ ಮಸೀದ್ನಾಗ ಏನಾರು ಕೆಲಸ ಮಾಡಿಸಿರಿ? ಏನು ಬಾಗಾಯತ್ ಗಲ್ಲಿ ಒಳಗೆ ಏನಾರು ಕೆಲಸ ಮಾಡಿಸಿರಿ? ಏನು ಅಲ್ಲಿ ಜೋಳಗ ಮಠ ಬಲ್ಲಿ ಅಲ್ಲಿ ಏನಾರು ಕೆಲಸ ಮಾಡಿಸಿರಿ? ಏನು ಕಸ್ತೂರಿ ಕಾಲನಿ ಬಲ್ಲಿ ಕೆಲಸ ಮಾಡಿರಿ? ಏನು ಜಮುನಾ ಕಾಲನಿ ಬಲ್ಲಿ ಕೆಲಸ ಮಾಡಿರಿ? ಇನ್ನು ಸ್ಟೇಷನ್ ಬ್ಯಾಕ್ ರೋಡ್ ಅಲ್ಲಿ ಏನು ಸ್ವಾಮಿಲ್ ಅದಾವ ಅಲ್ಲೇನಾರು ಕೆಲಸ ಮಾಡಿಸಿರಿ? ಏನು ಇಲ್ಲಿ ಈ ಕಡೆ 32 33ನಾಗ 32 ಒಂದೇ, ಅಲ್ಲಿ ಏನೂ ಉಳಿದಿಲ್ಲ. ಡಬಲ್ ಕೆಲಸ ಅಲ್ಲೇ ಮಾಡಿಸಿರಿ. 33ನಾಗ ಮಾಡಿಸಿರಿ? ಏನು 34 ಮಾಡಿಸಿರಿ? ಹೇಳ್ತಾರೆ ಅವರೇ ಶಿವರುದ್ರ ಬಾಲ್ಕೋಟ್ ಏನು ಫ್ಲಡ್ ಬತ್ತಂದ್ರೆ 34 ನಂಬರ್ ನಿಂದೈತಿ. ಅಂಥ ಪರಿ ಗೊತ್ತಿದ್ದು ನಿಮ್ಮ ಶಾಸಕರು ಒಂದು ದಿವಸ ಬಂದು ಹಾಯ್ದಿದ್ರ ಅಲ್ಲಿ? ಆವಾಗ 35 ವಾರ್ಡಿಂದ ಶಾಸಕರು ಇರಲಿಲ್ವಾ? ಎಂಕ್ರೋಚ್ ಅಲ್ಲ, ಇವ್ರಿಗೆ ಅದೇ ಗೊತ್ತಿಲ್ಲ. ನಿಮ್ಗೆ ಆಗಲೇ ಹೇಳಿನಿ, ವಾರ್ಡ್ ನಂಬರ್ 34ನಲ್ಲಿ ಅತಿಕ್ರಮ ಆಗಿದ್ದು ಯಾವ ಜಾಗ ಇಲ್ಲ. ಅಲ್ಲೇ ಅವರು ರೊಕ್ಕ ತೊಗೊಂಡ್ಕಿಸಿ ಖರೀದಿ ಮಾಡಿಕೊಂಡು ಜಾಗ ಅದ. 78ರಾಗ ಏನು ಎಕ್ವೇಷನ್ ಆಗೈತಿ ಅವ್ರು ಯಾವ ಕಾಗದ ಪತ್ರನಾಗ ತೋರಿಸ್ಲಿಲ್ಲ. ಅದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ತಪ್ಪದ. ಅಲ್ಲೇನು ಬೋರ್ಡ್ ಹಾಕಿರ, ಅಲ್ಲೇನು ನೋಟಿಸರ್ ಕೊಟ್ಟಿರ. ಅವರಿಗೆ ನೋಟಿಸ್ ಕೊಡ್ಬೇಕಾದ್ರೆ ಅವ್ರು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಡ್ಲಿಕ್ಕೆ ನೀವು ಕೊಡ್ತೀರಿ? ನನ್ನ ಪ್ರಾಪರ್ಟಿಗೆ ನೋಟಿಸ್ ನೀವು ಕೊಡ್ತೀರಿ? ಅವ್ರ ಪ್ರಾಪರ್ಟಿ ಮಾಲಕರು ಯಾರು ಅದಾರ ಅವ್ರು ನೋಟಿಸ್ ಕೊಟ್ಟಾರ. ಏನು ಕಾರ್ಪೊರೇಷನ್ಲಿಂದ ಏನು ಅತಿಕ್ರಮ ಆಗೈತೆ ಅಂತ ನಾವು ನೋಟಿಸ್ ಕೊಡ್ಬೇಕಾ? ನೀವು ಸದಸ್ಯರದಿರಿ, ಸದಸ್ಯರಿಗೆ ಗೊತ್ತಾಗಬೇಕು ಯಾರು ಮಾಲಕರು ಯಾರು ಇಲ್ಲ ಅನ್ನೋದು. ಆ ಪ್ರಾಪರ್ಟಿ ಮಾಲಕರು ಯಾರು ಅದು ಗೊತ್ತಿಲ್ಲ ನಿಮ್ಗೆ. 54 ಅಲ್ರಿ ಬಾಗಲಕೋಟವ್ರೆ 62 ಮಂದಿಗೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಅಲ್ಲಿ ನಮ್ಮ ಮುನ್ಸಿಪಾಲ್ಟಿ ಕೆಲಸ ಮಾಡೋರು ಮಂದಿ ಅದಾರ, ಬಡವರು ಅದಾರ, ಅದು ತರಕಾರಿ ಮಾಡೋ ಮಂದಿ ಅದಾರ, ಎಲ್ಲ ಸಣ್ಣ ಪುಟ್ಟು ಕಟ್ಟೋರು ಮಂದಿ ಅದಾವೆ. ಬಟ್ ಅದಕ್ಕೆ ಏನು ಅತಿಕ್ರಮ ಅಂತೀರಿ? ಅದಕ್ಕೆ ಅತಿಕ್ರಮ ಆಗಿದಂತ ಏನು ಕ್ವಾಟಿಗೋಳಿ ಸುತ್ತಮುತ್ತ ಅದಾವೆ. ಮೊನ್ನೆ ತಾಜ್ಬೋಡಿ ಮುಂದೆ ಸುತ್ತಮುತ್ತ ಎಲ್ಲ ತೆಗ್ಸಿದ್ವಲ್ಲ, ಅವಾಗ ಏನಾರು ಬಿಟ್ಟಿದ್ವಿ ನಾವು. ಈಗ ಏನು ಕ್ವಾಟಿಗೋಳಿ ಮಗ್ಗಲ್ಕಿಂದ ಏನು ಮಾಡಾಕತ್ತು, ಈ ಡಿಸಲ್ಟಿಂಗ್ ಆಗ್ತಾ ಇದೆ. ಏನು ನಮ್ಮ ಮನಗೋಳಿ ಅಕ್ಷಲಿಂದ ಆ ಕಡೆ ಪೂರಾ ಗೋಲ್ಗುಮಠ ಹೋಗ್ಬಿಟ್ರನ್ನ ಅಲ್ಲಿ ಎಲ್ಲ ಕೆಲಸ ನಡೀತಾ ಇದೆ. ಈಗ ಈ ಕಡೆ ಕೆಲಸನೂ ಮಾಡ್ತಾಯಿದ್ವು. ಏನು ನಮ್ಮ ಬಬಲೇಶ್ವರ ಇದು ಐತಲ್ಲ ನಮ್ಮ ಕಾಜಾನಗರ್ಲಿಂದ ಅಲ್ಲಿ ಏನು ಸಮಸ್ಯೆ ಪೂರಾ ಹೋಗಿ ಈಗ ಮೊನ್ನೆ ಇದ್ರಾಗ ಹಾಕಿವು 4 ಕಡೆ ಸಿಡಿ ಹಾಕಿವು. ಈಗ ಬಬಲೇಶ್ವರ ಅಲ್ಲಿ ಗೌರಿ ವಂಶಾಬಲ್ಲಲ್ಲೇ ಸಿಡಿ ಕೆಲಸ ನಡೀತಾ ಇದೆ. ಅದೇ ರೀತಿ ಪೂರಾ 4 ಎಲ್ಲೆಲ್ಲ ರೋಡ್ ಬರ್ತಾವೆ ಸಿಡಿ ಮಾಡಾಕತ್ತು.
ನಮ್ಮ ಟೈಮ್ ಒಳಗೆ 1 ವರ್ಷ ಅವಧಿನಾಗ 5 ತಿಂಗಳು ನಾವು ಇಲೆಕ್ಷನ್ಗೆ ಹೋಗ್ಯಾವ. 5 ತಿಂಗಳನಾಗ ಯಾವ ಸ್ಕೀಮ್ ಆಗ್ಲಿಕ್ಕೆ ಸಾಧ್ಯದ, ಯಾವ ಸ್ಕೀಮ್ ಮಾಡ್ಲಿಕ್ಕೆ ಸಾಧ್ಯದ, ನಾವು ಸಾಕಷ್ಟು ಸಲ ಹೋಗಿದ್ದು, ಪ್ರಯತ್ನ ಮಾಡಿದ್ದು. ಈಗ ಫಂಡ್ ರಿಲೀಸ್ ಆಕೈತಿ, ಇನ್ನು ಕೆಲವೇ ದಿವಸನಾಗ ಅದು ಕೆಲಸ ಚಾಲೂ ಆಕೈತಿ. ಇನ್ನು ಭಾಳ ತಿಂಗಳು ಒಪ್ಪತ್ತು ಟೈಮ್ ಆಗ್ಬೋದು. ನಾ ಇರಲಿಲ್ಲ ಅಂದ್ರೆ ಬೇರೆಯವ್ರು ಇದ್ದಾಗ ಕೆಲಸ ಆಕೈತಲ್ಲ. ಅವ್ರು ಹೇಳ್ತಾರೆ ಹಂಗೆ, ಟೆಂಡರ್ ನೋಟಿಫಿಕೇಶನ್ ಆಗಲಿಲ್ಲ ಅಂದ್ರೆ ಏನದಾವ, ಇದು ಟೆಂಡರ್ ನೋಟಿಫಿಕೇಶನ್ ಆಗಿದ್ದದವು, ಇದು ಕೆಲಸ ಆಗಿದ್ದದವು, ಕೆಲಸ ಆಗಲಾರ್ದದವು, ಇದು ಏನದಾವ ಇದು ನೋಡ್ರಿ. ಇದು ಎಷ್ಟು 1 ಕೆಲಸ 2 ಕೆಲಸ ಎಷ್ಟು ಅದಾವ ನೋಡ್ರಿ. ಜನರಲ್ ಫಂಡ್ನಾಗೂ ಮಾಡಿಸಿ ಕೆಲಸ. ಮೊದಲೇ ಸ್ಟಾರ್ಟಿಂಗ್ 6.5 ಕೋಟಿ ರೂಪಾಯಿ, ಇಂದಾಗ 18 ಕೋಟಿ ರೂಪಾಯಿ ಕೆಲಸ ಜನರಲ್ ಫಂಡ್ನಾಗೂ ಮಾಡಿಸಿ. ಏನದಾವ ಅವರು ಸುಳ್ಳಿನ ಸರ್ದಾರ. ನಾವು ಅದೇ ಹೇಳಕತ್ತಿದ್ದು, 7 ವರ್ಷದಿಂದ ಕಾಂಗ್ರೆಸ್ ಸದಸ್ಯರು 18 ವಾರ್ಡ್ನಾಗ ನೀನು ಕೆಲಸ ಮಾಡಿಲ್ಲ. ಅದಕ್ಕೆ ನೀವು ಏನು ಬಿತ್ತೀರಿ ಅದೇ ಪಡೆದು. ಜೋಳ ಬಿತ್ತಾಗ ಗೋಧಿ ಬರುವುದಿಲ್ಲ, ಮಾಡಕತ್ತಿಲ್ಲ. ನಾವು ಮೊದಲು 35 ವಾರ್ಡ್ನಾಗ ಎಲ್ಲ ಹಾಕಿದ್ದೀವಿ, ಆದರೆ ಈ ಸಲನೂ ಯಾವುದೂ ವಾರ್ಡ್ನಾಗ ಬಿಡುವುದಿಲ್ಲ, ಎಲ್ಲ ವಾರ್ಡ್ನಾಗೂ ಹಾಕ್ತೀವಿ. ಬಟ್ ಅದು ಏನು ಸಿಸ್ಟಮ್ಲಿ ಹಾಕಬೇಕು ಅದು ಎಲ್ಲ ಕೂತ್ಕಿಸಿ ಚರ್ಚೆ ಮಾಡಿ ಮಾಡ್ತೀವಿ. ಅವ್ರು ಬೇಟಿಕಿಸಿ ಮಾಡೋದಿಲ್ಲ, ಅವ್ರು ಹೇಳೋದು ಹೇಳಬೇಕಲ್ಲಿ, ಅವ್ರು ಬೇಕಾದಲ್ಲಿ ನಾವು ಮಾಡ್ತೀವಿ. ಅದೇನು ನಮ್ಗೆ ಅವ್ರಿಗೆ ಹೇಳಿದಕ್ಕೆ ಇದು ಇಲ್ಲ ಏನಿಲ್ಲ. ಕೆಲವೊಂದು ವಾರ್ಡ್ದಾಗ ಆಗ್ಯಾವ್ರಿ ಅಭಿವೃದ್ಧಿ, ಕೆಲವೊಂದು ವಾರ್ಡ್ದಾಗ ಕಾರ್ಪೊರೇಷನ್ ಫಂಡ್ ಒಳಗೆ 42 ಕೋಟಿ 74 ಲಕ್ಷ ರೂಪಾಯಿ ಕೆಲಸ ಮಾಡಿ. 42 ಕೋಟಿ 74 ಲಕ್ಷ ರೂಪಾಯಿ ಎಲ್ಲ ಒಳಗ್ರಿ. ಕಾರ್ಪೊರೇಷನ್ ಫಂಡ್ನಾಗ, ಜನರಲ್ ಫಂಡ್ನಾಗ SFC, SCP, SC, SP ಆ್ಯಂಡ್ STP ಇದು 68 ಕೋಟಿ ರೂಪಾಯಿ ಕೆಲಸ ಮಾಡಿವು. ಮುನ್ಸಿಪಲ್ ಫಂಡ್ 24.10%, 7.25% ಆ್ಯಂಡ್ 5%. ಇದು 154 ಲಕ್ಷ ರೂಪಾಯಿ ಕೆಲಸ ಮಾಡಿಸಿ. 15 ಫೈನಾನ್ಸ್ 1700 ಲಕ್ಷ ರೂಪಾಯಿ ಕೆಲಸ ಮಾಡಿಸಿ. ಇವು ಕೆಲಸ ಇಲ್ಲ. ಕೇವಲ ನಾವು 5 ತಿಂಗಳಲ್ಲಿ ಸರ್, 5 ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿವು. ನಮ್ಗೆ ಅಧಿಕಾರಾವಧಿ ಸಿಕ್ಕಿರೋದು ಅದರಲ್ಲಿ 4 ತಿಂಗಳು ಬರೀ ಎಲೆಕ್ಷನ್ಗೆ ಹೋಗಿದೆ, MP ಎಲೆಕ್ಷನ್. ಇಷ್ಟೆಲ್ಲ ಮಾಡಿದ್ರು ಸಹಿತ ಅವ್ರಿಗೆ ಸುಳ್ಳು ಅಪಾದನೆ ಮಾಡ್ತಾರೆ. ಅದನ್ನು ಖಂಡನೆ ಮಾಡ್ತೀವಿ. ಎಲ್ಲ ಸದಸ್ಯರಿಗೆ ಇಲ್ಲಿ ಅದಾರ, ಎಲ್ಲ ನೋಡಿ. ಫಂಡ್ ಬಂದಾಗ ಕೆಲವೊಂದು ಅಧಿಕಾರಿಗಳು ಏನಾದರೂ ತಾರತಮ್ಯ ಮಾಡಿರ್ಬೋದು, ಆದರೆ ಎಲ್ಲರಿಗೂ ಹೇಳೋದು ಸರಿಯಲ್ಲ. ಎಲ್ಲ ಅಧಿಕಾರಿ ಹಂಗೆ ಇರುವುದಿಲ್ಲ. ಎಲ್ಲ ಅಧಿಕಾರಿಗಳನ್ನು ಅದು ಮಾಡ್ಯಾರ, ಅದಕ್ಕೆ ನಾನು ಒಪ್ತೀನಿ. ಆ ಅಧಿಕಾರಿ ಮಾಡಿದ ತಪ್ಪಿಗೆ ಯಾರ್ಯಾರು ಅಪವಾದ ಮಾಡೋದು ಸರಿಯಲ್ಲ ಅಲ್ವಾ? ಯಾಕೆ ನೀವು ಇಟ್ಟು ಸೀನಿಯರ್ ಮೋಸ್ಟ್ ಸದಸ್ಯರದಿರಿ, ಯಾಕೆ ಟೆಂಡರ್ ಅವ್ರಿಗೆ ಮಾಡಿಸ್ಲಿಕ್ಕಾಗಲಿಲ್ಲ? ನಿಮ್ಗೆ ಮೇಯರ್ ಅವ್ರ ಸಹಿ ಉಳಿದೈತಿ, ಅದನ್ನೇ ಯಾವುದ್ರ ನಿಮ್ಮ ಫೈಲ್ ಸಹಿ ಉಳಿದೈತಿ? ನಾನು ಹೀಗೆ ಸ್ಪಷ್ಟನೆ ಮಾಡತ್ತೀನಿ. ಹಮೀದ್ ಮುಷ್ರೀಫ್ ಅವ್ರಿಗೆ ಟಿಕೆಟ್ ತೊಗೊಂಡು ಬರ್ತೀವಿ, ಅವ್ರಿಗೆ ನಿಂದಿಸಿ ಗೆಲ್ಲಿಸಿ ಅವ್ರಿಗೆ ಆರಿಸಿ ತೊಗೊಂಡ್ಬಂದು ಅವ್ರ ಮುಂದೆ MLA ಮಾಡಿ ತೋರಿಸ್ತು. ಬರ್ತೀವ್ರು ಅದರ ಆಶೆಗೆ ಎಂದೂ ಕೆಲಸ ಮಾಡಿಲ್ಲ. ಬರ್ತೀವ್ರು 30 ವರ್ಷ ಆಯಿತು, ಏನೂ ಆಗಿಲ್ಲ, ಮುಂದೂ ಆಗೋದು ಬೇಕಾಗಿಲ್ಲ. ನಾವು ಜನರ ಸೇವೆ ಮಾಡಾವದೀನಿ, ಜನರ ಸೇವೆ ಮಾಡ್ಕೊತಿರ್ತೀನಿ. ನಾವು ವಿಜಯಪುರ ಜನತೆಗೆ ಏನು ಬಯಸ್ತೀನಿ ಅಂದರೆ, ತಾವೆಲ್ಲರೂ ಪ್ರಜ್ಞಾವಂತದಿರಿ, ತಾವೆಲ್ಲರೂ ಬಲ್ಲವರು ಅದಿರಿ. ಎಲ್ಲರೂ ಯಾವುದೇ ಸಮಾಜದಾಗ ಯಾವುದೂ ತಪ್ಪಿಲ್ಲ, ಎಲ್ಲ ಸಮಾಜದವರು ಸರಿಯಾಗಿ ಕೆಲಸ ಮಾಡ್ಕೋತ ಈ ಏನು ವಿಜಯಪುರ 29ನೇ ವಾರ್ಡಿಂದ ಏನು ಇಲೆಕ್ಷನ್ ಅದ, ತಾವು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷ ಇರೋದ್ರಿಂದ, ಮೇಯರ್ ಬಿಜಾಪುರ್ನಾಗ ಮೇಯರ್ ನಮ್ಮ ಕಾಂಗ್ರೆಸ್ ಇರೋದ್ರಿಂದ ನಿಮ್ಮ ವಾರ್ಡಿಗೆ ಸಮಸ್ತ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯದ. ತಾವೆಲ್ಲರೂ ಕೂಡಿ ಅವರಿಗೆ ಮತವನ್ನು ಹಾಕಿ ಆರಿಸಿಕೊಂಡು ಬಂದ್ರೆ ನಿಮ್ಮ ವಾರ್ಡಿನ ಏನು ಸಮಸ್ತ ಕೆಲಸದವ್ರು ಏನು ಉಳಿದಾವ ಅದನ್ನು ಪೂರ ನಾವು ಸಂಪೂರ್ಣವಾಗಿ ಮಾಡಿಸ್ಕೊಡ್ತೀವಿ. ನಮ್ಮ ಬಾಬು ಅವರು 29ನೇ ಗೆಲ್ಲದಂತೂ ಶತಸಿದ್ಧ. ಸರ್, ಒಂದು ಪ್ರಶ್ನೆ. ಈಗ ಮಾಸ್ಟರ್ ಪ್ಲಾನ್ ಕುರಿತಾಗಿ ಏನಾದರೂ ಫಂಡ್ ಮಾಡ್ತಾ ಇದ್ದೀವಿ ಸರ್? ಮಾಸ್ಟರ್ ಪ್ಲಾನ್ ಬಗ್ಗೆನೂ ಮಾಡ್ತಾ ಇದ್ದೀವಿ, ಅದರದ್ದು ನಡೆದೈತಿ. ಅದು ಏನೈತಿ, ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಫಂಡ್ ಭಾಳ ದೊಡ್ಡ ಅವಶ್ಯಕತೆ ಅದ. ಅದಕ್ಕೆ ನಮ್ಮ ಸಚಿವರು ಏನೈತಿ ಅದರ ಬಗ್ಗೆ ಅವ್ರು ಮಾಡಿ ಅವ್ರು ಮಾಡ್ತಾರೆ. ನಾವು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ನಮ್ಮ ಹಿರಿಯರು ಅದ್ರ ಬಗ್ಗೆ ಒಂದು ಇದು ಮಾಡಿಸಿ ಮಾಡ್ತಾರೆ. ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನ ಪ್ರಕಾರ ನಾವು ಕೆಲಸ ಮಾಡ್ಕೋತೀವಿ. ನಾವು ಯಾವುದು ಇದು ಪದ ಬೇಕಾ, ನಮ್ಗೆ ಇದು ಅಧಿಕಾರ ಬೇಕಾ ನಾವು ಬಯಸಿಲ್ಲ, ಮುಂದೂ ಬಯಸುವುದಿಲ್ಲ. ನಮ್ಮ ಹಿರಿಯರು ಇರುತ್ತಾನ ಅವ್ರ ನೆರಳಾಗ ಅವ್ರ ಆಶೀರ್ವಾದ ತೊಗೊಂಡ್ಕಿಸಿ ನಾವು ಕೆಲಸ ಮಾಡ್ಕೋತೀವಿ. ಇವ್ರದ್ರ ಬಾಗಲಕೋಟು ಮೇಯರ್ ಮೇಡಮ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ.
ಅವ್ರಿಗೆ ಸ್ಟಾರ್ಟಿಂಗ್ ಬರೋ ಟೈಮ್ದಾಗ ಗಾಡಿ ಇರಲಿಲ್ಲ, ಟಾಂಗಾದಾಗ ಬಂದರು, ಇಡೀ ಸ್ಟೇಟ್ನಾಗೆಲ್ಲ ಹೆಸರು ಮಾಡ್ಕೊಂಡ್ರು. ಈ ಗಾಡಿ ಬಂದೈತಿ, ಎಷ್ಟು ವಾರ್ಡ್ ಹೋಗ್ಯಾರ, ಎಷ್ಟು ವಾರ್ಡ್ ವಿಸಿಟ್ ಮಾಡ್ಯಾರ ಅಂತೇಳಿ ಶಿವರುದ್ರ ಬಾಗಲಕೋಟವ್ರು ಒಂದು ಮಾತು ಹೇಳ್ತಾರೆ. ನಮ್ಮ ಮೇಯರ್ ಮೇಡಮ್ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಫಸ್ಟ್ ನಾ ಹೇಳ್ತೀನಿ, ಅವರು ಜಾತ್ಯತೀತವಾಗಿ ಕೆಲಸ ಮಾಡತ್ತಾರ. ವಾರ್ಡ್ದಾಗ ಒಂದ ವಾರ್ಡಿಗೆ ಕೊಡ್ತಾ ಇಲ್ಲ, ಎಲ್ಲ ಜಾತ್ಯತೀತವಾಗಿ ಎಲ್ಲ ಏರಿಯಾಕ್ಕೂ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನೀವು ಮಾತಾಡುವಂಥ ಇದು ಇಲ್ಲದನ್ನ ಶಿವರುದ್ರ ಬಾಗಲಕೋಟವ್ರಿಗೆ ಈ ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅವರು, ಶುದ್ಧ ಗಾಳಿ ಬಗ್ಗೆ ಮಾತಾಡಿದ್ರು. ಶುದ್ಧ ಗಾಳಿ ನಮ್ಮ ಧೂಳಾಪುರ ಇತ್ತು, ನಮ್ಮ ನಗರ ಶಾಸಕರು ರೋಡೆಲ್ಲ ಮಾಡಿದ ತಕ್ಷಣ ಶುದ್ಧ ಗಾಳಿ ಬರ್ತತ್ತ. ಅದಕ್ಕೆ ನಮ್ಮ MB ಪಾಟೀಲ್ ಸಾಹೇಬ್ರದ್ದು ಕೋಟಿ ವೃಕ್ಷ ಅಭಿಯಾನ ಇವತ್ತು ನಮ್ಮ ಬಿಜಾಪುರ ಶುದ್ಧ ಗಾಳಿ ಆಗ್ಲಿಕ್ಕೆ ಕಾರಣ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ವಾರ್ಡ್ದಾಗ ಅಭಿವೃದ್ಧಿ ಆದ್ರೆ ಅಷ್ಟ ಅಭಿವೃದ್ಧಿ ಅಲ್ಲ, ಎಲ್ಲ ವಾರ್ಡು ಅಭಿವೃದ್ಧಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ವಾರ್ಡ್ ನಂಬರ್ 24 ವಾರ್ಡಲ್ಲಿ ಒಂದು ಮಗು ತೀರ್ ಹೋಯ್ತು. ಅಲ್ಲಿ ಒಂದು ಸ್ವಲ್ಪ ಏನಾರೇ ಡ್ರೈನೇಜ್ ಕೆಲಸ ಮೊದಲೇ ಶಾಸಕರು ಮಾಡಿದ್ರ ಇವತ್ತು ಅಲ್ಲಿ ಮಗು ಸಾಯ್ತಿರ್ಲಿಲ್ಲ. ಈಗ ಮೇಯರ್ ಅವ್ರಿಗೆ ಕೇಳ್ತಾರೆ, ಮೇಯರ್ ಅವ್ರು ಏನು ಮಾಡ್ಯಾರ ಏನಿಲ್ಲ ಅಂತ ಹೇಳಿ. ಮೇಯರ್ ಮೇಡಮ್ ಅವರು ಜಾತ್ಯತೀತವಾಗಿ ಕೆಲಸ ಮಾಡತ್ತಾರ, ಎಲ್ಲ ವಾರ್ಡ್ ಬಗ್ಗೆ ಗಮನ ಸೆಳೀತಾರ, ಎಲ್ಲ ವಾರ್ಡಿನ ಬಗ್ಗೆನೂ ಅವ್ರಿಗೆ ಕೆಲಸ ಮಾಡುವಂಥ ಒಂದು ಹಂಬಲ ಐತಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.